ಸಾಲ್ವನನೊಪ್ಪಿದ ಪರಿಯನು ತಿಳಿಯದೆ ನಾನು ಗುರುವರಿಯ ವಿಚಾರವನ್ನು ಮುಚ್ಚಿಟ್ಟು ಆ ಸ್ವಯಂವರ ಮಂಟಪದಲ್ಲಿ ಘಟನೆಗಳು ಒಂದರ ಮೇಲೊಂದು ನಡೆದು ಹೋಯಿತು. ಹಸ್ತಿನಾವತಿಯಲ್ಲಿ ಭೀಷ್ಮ ಮದುವೆಯಾಗುವುದಿಲ್ಲ, ಆಜನ್ಮ ಬ್ರಹ್ಮಚಾರಿಯಾಗಿದ್ದಾನೆ ಎಂದ ಮಾತ್ರಕ್ಕೆ ಹಸ್ತಿನಾವತಿಯಲ್ಲಿ ಮದುವೆಯಾಗುವಂತಹ ರಾಜಕುಮಾರರು ಯಾರೂ ಇಲ್ಲ ಎಂಬ ಅರ್ಥವಲ್ಲವಲ್ಲ? ಹೌದೇ? ಯಾರಿದ್ದಾರೆ? ನನ್ನ ತಮ್ಮನಾದಂತಹ ವಿಚಿತ್ರವೀರ್ಯ ಪೀಠವನ್ನೇರಿದ್ದಾನೆ. ಓಹೋ, ಚಕ್ರವರ್ತಿ ಪೀಠದಲ್ಲಿ ಕುಳಿತಿರುವ ವಿಚಿತ್ರವೀರ್ಯನಿಗೆ ಮದುವೆ ಮಾಡಬೇಕು ಎಂಬುದು ನಮ್ಮ ಸಂಕಲ್ಪವಾಗಿತ್ತು. ಹಾಗೋ? ಆ ವಿಚಾರದಲ್ಲಿಯೇ ತೊಡಗಿಕೊಂಡವರು ನಾವು. ಪ್ರತಾಪಸೇನ ತನ್ನ 3 ಮಂದಿ ರಾಜಕುಮಾರಿಯರಿಗೆ ಸ್ವಯಂವರ ಏರ್ಪಡಿಸಿದ್ದಾರೆ ಎಂಬ ವಿಚಾರ ಎಲ್ಲರಿಗೂ ಗೊತ್ತಾದಂತೆ ನಮಗೂ ಗೊತ್ತಾಗಬೇಕಿತ್ತು. ಆದರೆ ನಮ್ಮ ಕಡೆಯ ಚಾರಕನೊಬ್ಬ ಬಂದು ಹೇಳಿದ್ದು ಏನು? ಕಾಶಿ ದೇಶದಲ್ಲಿ ಸ್ವಯಂವರ ನಡೀತಾ ಉಂಟು, ವ್ಯವಸ್ಥೆಗಳಾಗುತ್ತಾ ಉಂಟು. ಆದರೆ ಒಳಗಿಂದೊಳಗೆ ಕರಿಪುರದ ಭೀಷ್ಮನಿಗೆ ಅರಿಯದ ಹಾಗೆ, ತಿಳಿಯದ ಹಾಗೆ ಈ ಮದುವೆ ನಡೆಯಬೇಕು ಎಂಬಂತಹ ಯೋಚನೆ ಅವರದ್ದುಂಟು ಅಂತೇಳಿ ಗೂಢಚಾರ ಹೇಳಿದಂತಹ ಮಾತು. ಹಾಗಾದ್ರೆ ಕರಿಪುರದ ಭೀಷ್ಮಗೆ ಅರಿಯದ ಹಾಗೆ ಸ್ವಯಂವರ ಮಾಡ್ತಾರೆ ಅಂತೇಳಿ ಆದರೆ ಹಸ್ತಿನಾವತಿಯ ಪ್ರತಿನಿಧಿಯನ್ನು ಹೊರಗಿಟ್ಟು ಆ ಮೂಲಕವಾಗಿ ಈ ಭರತಖಂಡದ ಎಲ್ಲ ರಾಜಕುಮಾರರನ್ನು, ರಾಜಾಧಿರಾಜರನ್ನು, ಕಿರೀಟಾಧಿಪತಿಗಳನ್ನು ಒಂದೆಡೆ ಸೇರಿಸಿ ಪ್ರತಾಪಸೇನ ಯಾವ ಕಾರಸ್ಥಾನ ನಡೆಸ್ತಾ ಇದ್ದಾನೆ, ಒಳಗಿಂದೊಳಗೆ ಹಸ್ತಿನಾವತಿಯ ಮೇಲೆ ಹಗೆ ಸಾಧಿಸುವುದಕ್ಕೋ ಹಸ್ತಿನಾವತಿಯ ಪೀಠವನ್ನು ನಿರ್ಲಕ್ಷಿಸಿಯೋ ಮಾಡಲು ಯೋಚಿಸಿದಂತಹ ಆ ಸ್ವಯಂವರ ಅವರೆಂದಂತೆ ನಡೆಯಕೂಡದು. ಇದು ನಮ್ಮ ನಿರ್ಣಯ, ಅದನ್ನು ಕೇಳುವುದಕ್ಕೆ ಯಾರೂ ಇಲ್ಲ. ಚಕ್ರವರ್ತಿ ಪೀಠ ನಮ್ಮದು. ಆದ್ದರಿಂದಲೇ ಅಲ್ಲಿಗೆ ಹೋದದ್ದು ನಾನು. ಯಾರೂ ಆಕ್ಷೇಪ ಮಾಡಲಿಲ್ಲ. ನೀನು ಬಂದದ್ದು ಯಾಕೆ ಅಂತೇಳಿ ಯಾರು ಕೇಳಲಿಲ್ಲ. ನಿನಗೆ ಹೇಳಿಕೆ ಇಲ್ಲ ಅಂತೇಳಿಯೂ ಹೇಳಿದವನಲ್ಲ. ನಾನು ಹೋದಾಕ್ಷಣ ಆ ಸಂದರ್ಭದಲ್ಲಿ ಪ್ರತಾಪಸೇನನೇ ಆಡಿದಂತಹ ಮಾತು, ಆಮಂತ್ರಣವನ್ನು ಕಳಿಸಿದ್ದೇನೆ, ನಿಮಗೆ ತಲುಪಿರ್ಲಿಕ್ಕಿಲ್ಲ, ಹೀಗೆ ವಂಚನೆಯ ಮಾತುಗಳನ್ನಾಡಿದವನು ಪ್ರತಾಪಸೇನ. ಹಾಗಾದರೆ ಅದಕ್ಕೇನು ಮಾಡಬೇಕು? ನಾವಂದುಕೊಂಡಂತೆ ಅಂಬೆ, ಅಂಬಿಕೆ, ಅಂಬಾಲಿಕೆಯರನ್ನು ನಾನು ಪ್ರವೇಶ ಮಾಡಿದ ಆ ಕ್ಷಣದಲ್ಲಿ ರಥವೇರಿಸಿಕೊಂಡಿದ್ದೇನೆ. ಆದರೆ ಮೂವರೂ ಕೂಡ ರಾಜಕುಮಾರಿಯರು ನಾನು ಹೇಳಿದ ಕೂಡಲೇ ನನ್ನ ರಥವೇರಿ ಕುಳಿತಿದ್ದರು. ಯಾವುದೇ ವಿಚಾರವನ್ನು ಪ್ರಸ್ತಾಪ ಮಾಡಲಿಲ್ಲ. ಸೇರಿದಂತಹ ರಾಜರೆಲ್ಲ ನನ್ನ ಯೋಗ್ಯತೆಯನ್ನು, ನನ್ನ ಪರಾಕ್ರಮವನ್ನು ಒಪ್ಪಿಕೊಂಡವರು.
ಆ ಸಂದರ್ಭದಲ್ಲಿ ಹಿರಿಯವಳಾದಂತಹ ಅಂಬೆ, ಅವಳೊಂದಿಗೆ ಅಂಬಿಕೆ ಅಂಬಾಲಿಕೆಯರು ಇದ್ದಾರಲ್ಲ, ಈಗ ಪ್ರತಾಪಸೇನನಿಗೆ ಗೊತ್ತಿಲ್ಲದಂತಹ ವಿಚಾರ ಅಂತೇಳಿ ಆದರೆ ಅಂಬೆಯೇ ಹೇಳಿದಂತಹ ಮಾತು. ವನವಿಹಾರಕ್ಕೆಂದು ಹೋದಾಗ ಸಾಲ್ವನನ್ನು ನೋಡಿದೆ, ಮದುವೆಯಾಗಬೇಕು ಎಂಬ ನಿರ್ಣಯ ಮಾಡಿದ್ದೇವೆ, ನಾವು ಪರಸ್ಪರ ಒಪ್ಪಿದ್ದೇವೆ. ಆ ಕಾರಣದಿಂದಲಾಗಿ ಸಾಲ್ವನೇ ನನ್ನ ಪತಿಯಾಗಬೇಕು ಅಂತೇಳಿ ನಿರ್ಣಯಿಸಿದೆ. ಆಮೇಲೆ ಇಲ್ಲಿಗೆ ಬಂದ ಮೇಲೆ ಅದೇ ಕೇಳುವಂತದ್ದು. ನಾನು ಅಲ್ಲೇ ಹೇಳಿದ್ಲ ಅಥವಾ ಮತ್ತೆ ಹೇಳಿದ? ಇಲ್ಲಿಗೆ ಬಂದ ಮೇಲೆ ಹೇಳಿದ್ದು. ಯಾವಾಗ ಹೇಳಿದ್ದು? ಅಂಬೆ ಹೇಳಿದ್ದು. ಅದೇ ಯಾವಾಗ ಅಂತ ಹೇಳಿ ಕೇಳುದು ನಾನು. ಇಲ್ಲಿಗೆ ಬಂದು 4-5 ದಿವಸ ಕಳೆದ ಮೇಲೆ. ಅಲ್ಲೇ ಪ್ರಶ್ನೆ ಬರುವಂತದ್ದು. ಹೌದು, 4-5 ದಿವಸ ಕಳೆದ ನಂತರ ನೀನು ಕೇಳಿದೆಯಂತೆ. ಇದು ವರ್ತಮಾನ ಬಂದದ್ದು ನನಗೆ 3 ಹತ್ರ ಕೂಡ. ನನ್ನ ತಮ್ಮ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿಸ್ತೇನೆ, ಒಪ್ಪಿಗೆಯೋ ಅಂತೇಳಿ. ಎಂತ ಮೂರ್ಖ ಪ್ರಶ್ನೆ ನಿನ್ನದು ಆಚಾರ್ಯರೇ. ಎಲ್ಲಿ ಸಾಲ್ವ ಭೂಪತಿ ಅಂಬೆಯನ್ನು ನೋಡಿದ್ದಾನೆ, ಅಂಬೆ ಸಾಲ್ವನನ್ನು ಕಂಡು ಮೋಹಿಸಿದ್ದಾಳೆ ಎಂಬ ವಿಚಾರ ನನ್ನ ರಥವೇರುವಾಗ ಅವರಿಗೆ ಗೊತ್ತಿರ್ಲಿಲ್ವಾ? ನೀನು ಕೇಳಿದ್ಯೋ? ಈಗ ನಾನು ಕೇಳಲಿಕ್ಕೆ ನನಗೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಏರಿರಿ ಅನ್ನಯ್ಯ ರಥವನ್ನು ಅಂತ ಹೇಳಿ ಹೇಳುವಾಗ ನೀನು ಹೇಳಬೇಕಿತ್ತಲ್ಲಿ ನನ್ನ ತಮ್ಮನಿಗೋಸುಗ ನಾನು ಮದುವೆ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗುವಂತಹದ್ದು ಅಂತೇಳಿ. ಭೀಷ್ಮನೇ ಅಲ್ಲಿ ಸ್ವಯಂವರ ಮಂಟಪಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರೆ ಸಾರ್ವಜನಿಕರು ಏನು ಭಾವಿಸಿದ್ರು? ಆಚಾರ್ಯ ಓರ್ವ ವರಾರ್ಥಿಯಾಗಿ ಅಂದ್ರೆ ವರನಾಗಿ ಭೀಷ್ಮ ಅಲ್ಲಿ ಕಾಣಿಸಿಕೊಂಡಿದ್ದಾನೆ. ವರನಾಗಿ ಕಾಣಿಸಿಕೊಂಡಾಗ ಭುಜಬಲ, ನಿಮ್ಮ ಪರಾಕ್ರಮ ನಿನ್ನ ಪರಾಕ್ರಮವನ್ನು ಯಾರಿಗಿನ್ನು ಹೇಳಬೇಕು ಅಂತ ಹೇಳಿಲ್ಲ. ಯಾಕೆಂದ್ರೆ ಉಳಿದ ರಾಜಕುಮಾರ ಎಲ್ಲರೂ ಕೂಡ ಹಿಂದೆ ಸರಿದ್ರು, ಸಾಲ್ವ ಕೂಡ ಹಿಂದೆ ಸರಿದ, ಓಡಿ ಹೋದ. ನೀನು ರಥವನ್ನು ಏರಿ ಅಂತೇಳಿ ಹೇಳಿದಾಗ ಆ 3 ಕೋರಿ ಕೂಡ ಯೋಚನೆ ಮಾಡಿದ್ದೆ ಅಂತದ್ದು. ಭೀಷ್ಮ ನಮ್ಮನ್ನ ವರಿಸ್ತಾನೆ. ಒಂದು ಮಾತನ್ನ ನೀನು ಹೇಳಿದ್ಯಾ, ನಾನು ಕರೆದುಕೊಂಡು ಹೋಗುವಂತದ್ದು ವಿಚಿತ್ರ ವೀರ್ಯ ನನ್ನ ತಮ್ಮನಿಗೆ ಮದುವೆ ಮಾಡಿಸಲು ಸುಗ. ಈ ಮಾತನ್ನು ಹೇಳಿದ್ಯಾ ನೀನು? ಅಲ್ಲಿ ಹೇಳಲಿಲ್ಲ. ಅದೇ ಇಲ್ಲಿ ಆದಂತಹ ಪ್ರಶ್ನೆ. ಮತ್ತೆ ಒಂದು 4-5 ದಿವಸ ನೀನೇ ಹೇಳಿದಾಗೆ ಕಳೆದ ನಂತರ ನನ್ನ ತಮ್ಮನನ್ನ ಮದುವೆ ಮಾಡಿಸ್ತೇನೆ, ಒಪ್ಪಿಗೆ. ಇದು ಕೂಡ ಅಧಿಕ ಪ್ರಸಂಗದ ಮಾತೆ. ಯಾಕೆ? ಒಂದು ಮನೆಗೆ ಒಂದು ಕೋರಿಯನ್ನು ಅಥವಾ 3 ಮಂದಿ ಕೋರಿಯನ್ನು ತಂದು ಆ ಮನೆಯಲ್ಲಿ 4 ದಿವಸ ಇಟ್ಟ ನಂತರ ಬ್ರಹ್ಮಚಾರಿ ಭೀಷ್ಮನಿದ್ದಾನೆ, ಅವನ ತಮ್ಮ ಇನ್ನೊಬ್ಬ ಇದ್ದಾನೆ, ವಿಚಿತ್ರ ವೀರನಿದ್ದಾನೆ. ಆ ಮನೆಯಲ್ಲಿ ಏನು ನಡೀತಾನೆ ಅಂತ ಸಾರ್ವಜನಿಕರು ಏನು ಯೋಚನೆ ಮಾಡ್ತಾರೆ? ಒಬ್ಬ ಗಂಡಸಿನ ಜೊತೆಗೆ ಓರ್ವ ಹೆಂಗಸು ಅಥವಾ ಸ್ತ್ರೀ ಹೋದ್ರೆ ಪ್ರಪಂಚ ಮಾತನಾಡುವಂತ ರೀತಿಯೇ ಬೇರೆ. ಇಲ್ಲಿ ನಡೆದದ್ದು ಅಷ್ಟೇ. ಒಂದು ಮದುವೆ ಅಂತ ಹೇಳಿ ನಿಷ್ಕರ್ಷೆ ಆದ ನಂತರ ಇನ್ನೊಂದು ಪ್ರಶ್ನೆ ನನ್ನಲ್ಲಿದೆ. ವರ ಅನ್ವೇಷಣೆಗೆ ಹೋಗುವಾಗ ಅಂದ್ರೆ ವಧು ಅನ್ವೇಷಣೆಗೆ ವರನ ಕರೆದುಕೊಂಡು ಹೋಗುವಾಗ ವರನೇ ಇರ್ತಾನೆ, ಯಾಕೆ ವಿಚಿತ್ರ ವೀರನನ್ನ ಕರೆದುಕೊಂಡು ಹೋಗ್ಲಿಲ್ಲ ನೀನು? ಬೇಕಿತ್ತಲ್ಲ ಅಲ್ಲಿ ಮದುವೆ ಅಂತ ಹೇಳಿ ಆದ್ರೆ ವಿಚಿತ್ರ ವೀರನನ್ನ ಕರೆದುಕೊಂಡು ನೋಡಿ ಇವನಿಗೆ ಮದುವೆ ಮಾಡಿಸಲು ಸುಗ ನಾನು ಕರೆದುಕೊಂಡು ಹೋಗುವುದು ಅಂತೇಳಿ ಹೇಳಿದ್ರೆ ಅಂಬೆಯ ವರ್ತನೆ ಬೇರೆ ಇತ್ತಲ್ಲಿ. ಆಚಾರ್ಯರೇ, ಇದು ಭೀಷ್ಮನ ಮೇಲೆ ಆರೋಪ ಹೊರಿಸಬೇಕು ಅಂತೇಳಿ ನಿಮಗೆ ಯಾರೋ ಕಿವಿ ಊದಿದ್ದಾರೆ. ಕಿವಿ ಊದಿದ್ದಲ್ಲ, ಇದು ನನ್ನದೇ ಸ್ವಂತ ವಿಚಾರಗಳು. ನಾನು ಸನ್ನಿಧಾನದಲ್ಲಿ ಭಿನ್ನವಿಸಿಕೊಳ್ಳುತ್ತೇನೆ. ಸಾಲ್ವ ಅಂಬೆ ಪರಸ್ಪರ ಒಪ್ಪಿದ್ದಾರೆ ಎಂಬ ವಿಚಾರ ಪ್ರತಾಪಸೇನನಿಗೆ ಗೊತ್ತಿಲ್ಲ. ಅಂಬೆ ಗೊತ್ತು, ಸಾಲ್ವನಿಗೆ ಗೊತ್ತು. ಅಂಬೆ ಈ ವಿಚಾರ ನನ್ನಲ್ಲಿ ಪ್ರಸ್ತಾಪ ಮಾಡಲಿಲ್ಲ. ಸಾಲ್ವನು ಈ ವಿಚಾರಕ್ಕಾಗಿ ಅವನೊಡನೆ ಅವನು ಯುದ್ಧಕ್ಕೆ ನನ್ನ ಮುಂಭಾಗದಲ್ಲಿ ನಿಂತರೂ ಕೂಡ ಅಂಬೆಯನ್ನು ನಾನು ಪ್ರೀತಿಸ್ತೇನೆ, ನಮ್ಮೊಳಗೆ ಒಪ್ಪಂದ ಆಗಿದೆ ಅಂತೇಳಿ ಸಾಲ್ವನು ಹೇಳಲಿಲ್ಲ. ಅಂದ್ರೆ ಈಗ ಅಂಬೆಯಂತೆಯೇ ಅಂಬಿಕೆ ಅಂಬಾಲಿಕೆಯರು ಕೂಡ ಯೋಚನೆ ಮಾಡಬೇಕಲ್ವಾ? ಅವರು ಒಪ್ಪಿ ಏನೂ ವಿಚಾರ ಮಾಡದೆ ನನ್ನ ರಥವನ್ನೇರಿದ್ದಾರೆ. ತಮ್ಮನಾದಂತಹ ವಿಚಿತ್ರವೀರ್ಯನಿಗೆ ಮದುವೆ ಮಾಡಿಸುವುದಕ್ಕಾಗಿ ನಿಮ್ಮನ್ನು ತಂದಿದ್ದೇನೆ, ಆದ್ದರಿಂದ ನಿಮ್ಮ ಒಪ್ಪಿಗೆ ಉಂಟು ಅಂತೇಳಿ ನಾನು ಕೇಳಲೇ ಇಲ್ಲ. ನಾನು ಹೇಳಿದ್ದೇನು? ಏನು? ಗುರುಕುಲದ ಅಭ್ಯುದಯವನ್ನು ಬಯಸಿ ನನ್ನ ತಮ್ಮನಾದಂತಹ ವಿಚಿತ್ರವೀರ್ಯರನ್ನು ಮದುವೆಯಾಗಿ ಆ ಮೂಲಕವಾಗಿ ಚಂದ್ರವಂಶವನ್ನು ಉದ್ಧರಿಸಬೇಕು ಅಂತೇಳಿ ನಾನು ಕೇಳಿದ್ದು. ಏನಾದರೂ ಮಾತಾಡುವುದಿದ್ರೆ ಹೇಳಬಹುದು ಅಂತೇಳಿ. ಆವಾಗ ಅಂಬೆ ಹೇಳಿದ್ದು. ಅವಕಾಶ ಕೊಟ್ಟಿಯಲ್ಲ ನೀನು. ಒಂದು ವೇಳೆ ನೀನು ಈ ಮಾತನ್ನು ಆಡದೇ ಇದ್ರೆ ಎಲ್ಲ ಸಾಂಗವಾಗಿ ನಡೆದು ಹೋಗ್ತಿತ್ತು. ಯಾವಾಗ ನೀನು ಅವಕಾಶ ಕೊಟ್ಟಿಯೋ ಆವಾಗ ಅಂಬೆ ಹೇಳಲಿಕ್ಕೆ ಹೌದು. ಈಗ ಹೌದು, ಈಗ ಭೀಷ್ಮನ ವಿಚಾರ ಈ ಪ್ರಪಂಚದಲ್ಲಿ ತಿಳಿಯದವರು ಯಾರೂ ಇಲ್ಲ. ಯಾರೂ ಇಲ್ಲ. ಈಗ ನಿಮಗೂ ಗೊತ್ತುಂಟು ಭೀಷ್ಮ ಮದುವೆಯಾಗುವವನಲ್ಲ ಅಂತೇಳಿ ನಿಮಗೂ ಗೊತ್ತುಂಟು. ಅಷ್ಟು ಮಾತ್ರವಲ್ಲ, ದೇವಾದಿ ದೇವರ್ಗಳಿಗೂ ಕೂಡ ಭೀಷ್ಮ ಪ್ರತಿಜ್ಞೆ ಎಂಬುದು ಎಲ್ಲರೂ ತಿಳಿದಂತಹ ವಿಚಾರ. ಆದ್ದರಿಂದ ಕಾಶಿ ದೇಶದ ಅರಸನಾದಂತಹ ಪ್ರತಾಪಸೇನ
ಭೀಷ್ಮ ಮದುವೆಯಾಗುವುದಕ್ಕಾಗಿ ಬಂದಿದ್ದಾನೆ ಅಂತೇಳಿ ಅವನು ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಅಂಬೆ ಅಂಬಿಕೆ ಅಂಬಾಲಿಕೆಯರನ್ನು ನಾನು ರಾಜಾದಿರಾಜರನ್ನೆಲ್ಲ ಸೋಲಿಸಿ ಸಾಲ್ವನನ್ನು ಬಗ್ಗು ಬಡೆದು ಹಸ್ತಿನಾವತಿಗೆ ಹಿಂದಿರುಗುವ ಹೊತ್ತಿನಲ್ಲಿ ನನಗೆ ನಮಸ್ಕರಿಸಿ ಪ್ರತಾಪಸೇನ ಹೇಳಿದ್ದು, ಕನ್ನಯ್ಯರ ಕೈ ಪಿಡಿದು ಎನ್ನ ಕುಲ ಕೋಟಿಯನ್ನು ಉದ್ಧರಿಸಬೇಕು ಅಂತೇಳಿ. ಏನದರ ಅರ್ಥ? ಕನ್ಯೆಯರ ಕೈ ಪಿಡಿದು? ಇಲ್ಲ, ಅರ್ಥ ವಿವರಣೆ ನಾನೇ ಹೇಳ್ತೇನೆ. ಸರಿ. ಕನ್ನಯ್ಯರ ಕೈ ಪಿಡಿದು ಎನ್ನ ಕುಲ ಕೋಟಿಯನ್ನು ಉದ್ಧರಿಸಬೇಕು ಅಂತೇಳಿ. ಯಾಕಂದ್ರೆ ಪ್ರತಾಪಸೇನನಿಗೂ ನನಗೂ ನಡೆದಂತಹ ಪಾಕ್ ಸಮರ. ಕನ್ನಯ್ಯರ ಕೈ ಪಿಡಿದು ಅಂತ ಹೇಳಿದ್ರೆ ಇವರನ್ನು ಕೈ ಬಿಡಬಾರದು ಎಂಬುದೇ ತಾತ್ಪರ್ಯ. ಆ ಜನ್ಮ ಬ್ರಹ್ಮಚಾರಿಯಾದಂತಹ ಭೀಷ್ಮ ಕನ್ನಯ್ಯರನ್ನು ಮದುವೆಯಾಗುತ್ತಾನೆ ಎಂಬ ಅರ್ಥದಲ್ಲಿ ಹೇಳಿದ್ದೇ ಅಲ್ಲ. ಹಸ್ತಿನಾವತಿಯ ಚಕ್ರಪೀಠಕ್ಕೆ ಸಾಮ್ರಾಜ್ಞಿಯಾಗುವಂತಹ ಆ ಒಂದು ಭಾಗ್ಯ ನಮ್ಮ ಮಕ್ಕಳಿಗೆ ಬಂತು. ಯಾವಾಗ ಈಗ ವಿಚಿತ್ರವೀರ್ಯ ಅರಸನಾದರೂ ಹಸ್ತಿನಾವತಿಯ ಸಿಂಹಾಸನಕ್ಕೆ ಬಾಧ್ಯತೆಯುಳ್ಳವನು ನಾನು, ಸಿಂಹಾಸನದ ರಕ್ಷಣೆಗೆ. ಆ ಪ್ರಕಾರವೇ ಪ್ರತಾಪಸೇನ ನನ್ನಲ್ಲಿ ಕೇಳಿಕೊಂಡದ್ದು, ಎಮ್ಮ ಕುಲಕೋಟಿಯನ್ನು ಉದ್ಧರಿಸಬೇಕು. ಈ ಕುಲಕೋಟಿ ಉದ್ಧಾರ ಆಗಬೇಕು ಅಂತೇಳಿ ಆದ್ರೆ ಮದುವೆ ಆಗಬೇಕಲ್ವ? ಮದುವೆ ಯಾರಿಗೆ? ಭೀಷ್ಮನಿಗಲ್ವಲ್ಲ. ಅಲ್ಲ, ಭೀಷ್ಮನಿಗೆಲ್ಲ ಕೇಳಿದ್ ಯಾರು? ಭೀಷ್ಮನ ಹತ್ರ ಅಲ್ವಾ? ಹೌದು, ವಿಚಿತ್ರ ಹತ್ರ ಅಲ್ಲ. ಅಷ್ಟಕ್ಕೆ ನಿಲ್ಲಿಲ್ಲ. ಮತ್ತೆ ನಿಮ್ಮಿಷ್ಟ ಬಂದಂತೆ ನೀವು ವ್ಯವಹರಿಸಬಹುದು. ನಿಮಗೆ ಯಾವುದು ಯೋಗ್ಯವೋ, ಹೇಗೆ ತಿಳ್ಕೊಳ್ತೀರೋ ಹಾಗೆ ವ್ಯವಹರಿಸಬಹುದು ಅಂತೇಳಿ ಪ್ರತಾಪಸೇನನೇ ಹೇಳಿದ್ದಾನೆ. ಅಲ್ಲಿಗೂ ಮುಗೀಲಿಲ್ಲ. ಇದು ಹೇಗಾಯ್ತು? ಅಲ್ಲಿಗೂ ಮುಗೀಲಿಲ್ಲ. ನಾನು ಹೇಳ್ತೇನೆ, ಅಲ್ಲಿಗೂ ಮುಗೀಲಿಲ್ಲ. ಆಮೇಲೆ ನಾನು ಹೇಳಿದ್ದುಂಟು, ಪರಿಣಯದ ಕಾಲದಲ್ಲಿ ನಿಮ್ಮನ್ನು ಕರೆಸಿಕೊಳ್ಳುತ್ತೇನೆ, ಆವಾಗ ಬರಬೇಕು. ಆಕ್ಷೇಪ ಬಂದದ್ದಿಲ್ಲ. ಆಕ್ಷೇಪ ಬಂದದ್ದೆಲ್ಲಿ? ಯಾವಾಗ? ಅಂಬೆಯಲ್ಲಿ ಕೇಳಿದಾಗ. ಅಂಬೆಯಲ್ಲಿ ಕೇಳಿದಾಗ ಅಂಬೆಯೇ ಭೂಲಲಾಮರ ಗೆದ್ದು ತೋಳ್ಬಲವನ್ನು ತೋರಿಸಿದಂತಹ ನೀನೇ ಮದುವೆಯಾಗಬೇಕು. ಆವಾಗ ಸ್ಪಷ್ಟನೆ ಕೊಟ್ಟಿದ್ದೇನೆ, ನಾನು ಪ್ರತಿಜ್ಞೆ ಮಾಡಿದ್ದೇನೆ, ಬ್ರಹ್ಮಚಾರಿಯಾಗಿದ್ದೇನೆ. ಈ ಧರೆಯಲ್ಲಿರುವಂತಹ ಸ್ತ್ರೀಯರೆಲ್ಲ ತಾಯಿ ಭಾಗೀರಥಿಗೆ ಸಮಾನ. ಆದ್ದರಿಂದಲೇ ನಾನು ಭೀಷ್ಮನಾದೆ. ಈ ಸತ್ಯವನ್ನು ಕೇಳಿದಾಗ ಅಂಬೆಗೆ ಸಮಾಧಾನ ಆಗಿದೆ. ಭೀಷ್ಮರನ್ನು ಮದುವೆಯಾಗುವ ಹಾಗೆ ಇಲ್ಲ, ಯಾಕಂದ್ರೆ ಅವರು ಬ್ರಹ್ಮಚಾರಿ ಆದ ಕಾರಣ. ಆವಾಗ ತನ್ನ ಮನದಿಂಗಿತವನ್ನು ಅಂಬೆ ನನ್ನಲ್ಲಿ ತಿಳಿಸಿದ್ದು, ಸಾಲ್ವನನ್ನು ಮೋಹಿಸಿದ್ದೇನೆ, ಅಲ್ಲಿಗೆ ನನ್ನನ್ನು ಕಳುಹಿಸಿ ಕೊಡಬೇಕು. ಯೋಗ್ಯರಾದಂತಹ ಬ್ರಾಹ್ಮಣರನ್ನು ಜೊತೆ ಮಾಡಿ ನಾನು ಕಳುಹಿಸಿ ಕೊಟ್ಟಿದ್ದೆ. ಮುಂದಾದದ್ದೆಲ್ಲ ನಿಮಗೆ ಗೊತ್ತಿರಬಹುದಲ್ಲ. ಸಾಲ್ವ ತಿರಸ್ಕರಿಸಿದ. ಆಮೇಲೆ ಬಂದದ್ದು. ಈಗ ಪುನಃ ಮೊದಲು ವಿಚಿತ್ರವೀರ್ಯನನ್ನು ಮದುವೆಯಾಗಬೇಕು ಅಂತೇಳಿ ನಾನು ಕೇಳಿಕೊಂಡಾಗ ಒಪ್ಪದೇ ಇದ್ದಂತಹ ಅಂಬೆ ಆಮೇಲೆ ಸಾಲ್ವನಲ್ಲಿಂದ ಪುನಃ ಬಂದು ಮತ್ತೊಮ್ಮೆ ನೀನು ಮದುವೆಯಾಗಬೇಕು ಅಂತೇಳಿ ಹೇಳಿದರೆ ನಾನು ಮದುವೆಯಾಗುವುದಕ್ಕಾಗುತ್ತದೆ? ಅಥವಾ ಸಾಲ್ವ ತಿರಸ್ಕರಿಸಿದಂತಹ ಹೆಣ್ಣನ್ನು ನನ್ನ ತಮ್ಮನಿಗೆ ನಾನು ಮದುವೆ ಮಾಡಿಸುವುದಕ್ಕಾಗುತ್ತದೆ? ಆದ್ದರಿಂದಲೇ ಅವಳನ್ನು ತಿರಸ್ಕರಿಸಿದ್ದೇನೆ. ಕಾಶಿರಾಜನ ಸ್ವಯಂವರ ಮಂಟಪಕ್ಕೆ ಹೋದಕ್ಕೆ ನೀನು ಹೀಗೀಗೆ ಅಂತ ಹೇಳಿಕೊಂಡು ಹೇಳ್ತಾ ಇದ್ದಿ. ಹಾಗೆ ಏರಿರಿಯನ್ನ ರಥವನ್ನು ಅಂತೇಳಿ ತಂದದಕ್ಕೂ ಪುನಃ ನಿನ್ನ ಸ್ಪಷ್ಟೀಕರಣ ಇದೆ. ಸಾಲ್ವನಗಳಿಗೆ ಕಳಿಸಿದಕ್ಕೂ ನಿನಗೆ ಸ್ಪಷ್ಟೀಕರಣ ಇದೆ. ಪುನಃ ಬಂದ್ಲಲ್ಲ ಅವಳು. ಈಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ತಮ್ಮನಿಗಾದ್ರೂ ಮಾಡಿಸಬಹುದಲ್ಲ ಮದುವೆ? ತಮ್ಮನಿಗಾದರೂ ಪರನಾರಿಯರ ನೀನು ಹೆಮ್ಮೆಯೊಳಗರ ಬರ್ತಾ ಇದ್ದಿ ನೀನು. ನಾನು ಒಪ್ಪಬೇಕು ಅಂತ ಹೇಳಿಲ್ಲ, ಆದ್ರೆ ಈ ಹೆಣ್ಣಿಗಾದಂತಹ ಅನ್ಯಾಯವನ್ನ ಸರಿಪಡಿಸಲೇಬೇಕಾಗಿದೆ. ಹೆಣ್ಣಿಗಾದಂತಹ ಅನ್ಯಾಯ ನಿನ್ನಿಂದಲೇ ಆಯ್ತು ಎನ್ನುವಂತಹದ್ದು ಲೋಕಮುಖ ಕೂಡ ಅದನ್ನೇ ಹೇಳ್ತಾ ಇದೆ, ಸಮಾಜ ಕೂಡ ಅದನ್ನೇ ಹೇಳ್ತಾ ಇದೆ. ಅಂಬೆಗೆ ದಿಕ್ಕಿಲ್ಲದಂತೆ ಮಾಡಿದವ ಯಾರು? ಈ ಭೀಷ್ಮ ಎನ್ನುವಂತಹದ್ದು. ಆ ಹೊತ್ತಿನಲ್ಲಿ ಉಂಟಲ್ಲ, ನೀನು ಸಾಲ್ವನಲ್ಲಿಗೆ ಕಳಿಸಿದೆ. ಯಾಕೆ ಸಾಲ್ವರಾಜ ತಿರಸ್ಕರಿಸಿದ? ಅವಳ ಬೇಡಿಕೆ.
ಅವಳ ಬೇಡಿಕೆ ಹೌದು. ಅವಳು ಮೋಹಿತನಾದೆ ಅನ್ನುವಲ್ಲಿ ಸಾಲ್ವನ ಅಲ್ಲಿಗೆ ಹೋದ. ಹೌದು. ನೀನು ಬ್ರಾಹ್ಮಣರ ಜೊತೆಗೆ ಕಳಿಸಿದೆ, ಹೌದು. ಅದು ಪರಪುರುಷನ ಜೊತೆಗೆ ಕಳಿಸಿದ್ದು, ನೀನೇ ಹೋಗಿ ಕರೆದು ನೋಡಿ ಕೊಟ್ಟದ್ದಲ್ಲ. ಅದನ್ನೆಲ್ಲ ನಾನು ವಿಚಾರ ಮಾಡಿಯೇ ಕಳಿಸಿದ್ದು. ವೃದ್ಧ ಬ್ರಾಹ್ಮಣರ ಜೊತೆಗೆ ವೃದ್ಧ ಕಳಿಸಿದೆ. ಬ್ರಾಹ್ಮಣರನ್ನು ಸರಿಯಾಗಿ ಅರಿತೋರುವ ವೃದ್ಧನನ್ನು ಕಳುಹಿಸಿದ್ದು ನಾನು. ಒಪ್ಪಿದೆ. ಆದರೆ ಸಾಲ್ವ ಯಾಕೆ ಅಲ್ಲಿ ತಿರಸ್ಕರಿಸಿದ? ಹ. ಯಾಕೆ ಹೇಳು, ಯಾಕೆ ತಿರಸ್ಕರಿಸಿದ? ಅಂಬೆ ಸಾಲ್ವನಲ್ಲಿ ಕೇಳಿದಾಗ ಆಗೋದಿಲ್ಲ, ಭೀಷ್ಮನೊಂದಿಗೆ ಹೋದವಳು ಅಂತೇಳಿ ಹೇಳಿದ್ದಾನಂತೆ. ಭೀಷ್ಮನಲ್ಲಿ 4 ದಿವಸ ಇದ್ದಿ ನೀನು, ಆದ ಕಾರಣ ನನಗೆ ಬೇಡ ಅನ್ನುವಂಥದ್ದು ಮಾತನ್ನು ಹೇಳಿದವನು. ಹ. ನೇರವಾಗಿ ಸ್ವಯಂವರ ಮಂಟಪದಿಂದ ಅಂಬೆ ಅವನ ಜೊತೆಗೆ ಹೋಗ್ತಿದ್ರೆ ಪ್ರಶ್ನೆಯೇ ಇರ್ತಿರ್ಲಿಲ್ಲ. ಇಲ್ಲಿ ಏನು 4 ದಿವಸ ಅಲ್ಲಿ ಅರಮನೆಯಲ್ಲಿ ಇದ್ದರಲ್ಲ ಹಸ್ತಿನಾಪುರದಲ್ಲಿ, ಆದ ಕಾರಣ ನನಗೆ ಪರಪುರುಷನ ಸಂಗಡ ಇದ್ದಂತಹ ಈಕೆ ನಾನೊಲ್ಲೆ ಅಂತ ಹೇಳಿಕೊಂಡು ಅವನು ಬೈದು ಕಳಿಸಿದ್ದು. ಇದು ಅವಳಿಗೆ ಬಂದಂತಹ ಕಳಂಕ. ಆ ಕಳಂಕಕ್ಕೆ ಕಾರಣ ಯಾರು? ನೀನು. ಮತ್ತೆ ಬಂದವಳು ಮತ್ತೆ ಪುನಃ ಭೀಷ್ಮ ನೀನೇ ಮದುವೆ ಆಗು ಅಂತೇಳಿ ಹೇಳಿದ್ಲು. ಆದ್ರೆ ಮತ್ತೆ ನೀನು ಕೊಡಬಹುದಿತ್ತು, ಆಯ್ತು ನಾನಾಗುವುದಿಲ್ಲ, ನನಗೆ ಹೀಗೀಗೆ ವ್ಯವಸ್ಥೆ ಉಂಟು, ನನ್ನ ಪ್ರತಿಜ್ಞೆ ಉಂಟು ಎನ್ನುವಂಥದ್ದು. ನಿನ್ನ ತಮ್ಮ ಇದ್ದಾನಲ್ಲ ವಿಚಿತ್ರ ವೀರ್ಯ, 2 ಜನರನ್ನ ನೀನು ಮದುವೆ ಮಾಡಿಸಿದ್ಯಲ್ಲ, ಇವಳನ್ನು ಮದುವೆ ಮಾಡಿಸು, ಯಾಕೆ ಎಂತ ಪ್ರಶ್ನೆ? ಆಗ ಸಮಸ್ಯೆ ತೀರಿತಲ್ಲ. ನನಗೆ ವಿಚಿತ್ರ ವೀರ್ಯ ಬೇಡ, ನನಗೆ ಸಾಲ್ವನೇ ಬೇಕು, ಅಲ್ಲಿಗೆ ಕಳುಹಿಸಬೇಕು. ಕಳುಹಿಸಿದ್ದೇನೆ. ಈಗ ಸಾಲ್ವನಲ್ಲಿ ಅಷ್ಟು ನಂಬಿಕೆ ಅಂಬೆಗೆ ಇದ್ದದ್ರಿಂದಲೇ ನಾನು ಕೇಳಿದ್ದೇನೆ ಕಳಿಸುವಾಗ. ಈಗ ಸಾಲ್ವ ಈಗಲೂ ಕೂಡ ನಿನ್ನನ್ನು ಮದುವೆಯಾಗುವುದಕ್ಕೆ ಸಿದ್ಧನಿರಬಹುದಾ, ಎಂದಿಗೆ ಐತಹಳು ಎಂದು ಕಾದು ಕುಳಿತಿದ್ದಾನವ ಅಂತೇಳಿ ಹೇಳಿದಳು. ಹೌದು, ಸಾಲ್ವ. ಹಾಗೆ ಕಳಿಸಿದೆ. ಅಷ್ಟು ನಂಬಿಕಸ್ಥನಾದಂತಹ ಸಾಲ್ವನೇ ಇವಳನ್ನು ತಿರಸ್ಕರಿಸಿದ್ದಾನೆ ಎಂದಾದರೆ, ಸಾಲ್ವನಿಂದ ತಿರಸ್ಕರಿಸಲ್ಪಟ್ಟಂತಹ ಅಂಬೆ ನನ್ನ ತಮ್ಮ ವಿಚಿತ್ರ ವೀರ್ಯನಿಗೂ ಬೇಡ ಅಂತೇಳಿ ಆಮೇಲೆ ನಾನು ಹೇಳಿದ್ದೇನೆ. ಯಾಕೆ ಸಾಲ್ವನಿಂದ ಸಾಲ್ವ ಯಾಕೆ ತಿರಸ್ಕರಿಸಿದ? ಈಗ ಸಾಲ್ವ ತಿರಸ್ಕರಿಸಿದಂತ ಪ್ರಮುಖ ಕಾರಣವೇ ಭೀಷ್ಮನ ಅರಮನೆಯಲ್ಲಿ 4 ದಿವಸ ಉಳಿದ್ಲೆ ಎನ್ನುವಂತ ಕಾರಣ. ಹೌದು. ಈಗ ಅಲ್ಲಿ ಹೋಗಿ ಬಂದು ನೀನು ನಿನ್ನ ತಮ್ಮನಿಗೆ ಯಾಕೆ ಬೇಡ, ಅವಳ ಪರಿಶುದ್ಧತೆ ಬಗ್ಗೆ ನಿನಗೇನು ಪ್ರಶ್ನೆ ಇಲ್ಲಲ್ಲ? ಈಗ ಅಂಬೆ ಪರಿಶುದ್ಧಳಾಗಿದ್ದಾಳೆ ಎನ್ನುವಂತ ನಿನಗೆ ಚೆನ್ನಾಗಿಯೇ ಗೊತ್ತಿದೆ. ಈಗ ನೀವು ತಿಳಿದಂತೆ ಅಂಬೆ ಅವಕಾಶ ವಂಚಿತೆ ಅಲ್ಲ, ಮತ್ತೆ ಅವಕಾಶವಾದಿ. ಅವಕಾಶವಾದಿ ಅರ್ಥ ಆಗ್ಲಿಲ್ಲ. ಯಾಕೆ ಸಾಲ್ವನನ್ನು ಕಂಡು ಮೋಹಿಸಿದಂತಹ ಅಂಬೆ ಭೀಷ್ಮ ಬಂದಾಗ ಭೀಷ್ಮನನ್ನು ಮದುವೆಯಾಗುತ್ತೇನೆ ಅಂತೇಳಿ ಹೊರಟವಳು. ಆವಾಗ ಸಾಲ್ವ ನೆನಪಿಗೆ ಬರಲಿಲ್ಲ. ಸಾಲ್ವ ನೆನಪಿಗೆ ಬಂದಿತ್ತು ಅಂತೇಳಿ ಆದ್ರೆ ಆವಾಗಲೇ ಹೇಳ್ತಿದ್ದಳು, ನಾನು ಸಾಲ್ವನಿಗೆ ಮೀಸಲಾದವಳು, ಸಾಲ್ವನಿಗೆ ನಾನು ಮದುವೆಯಾಗುವ ಮಾತನ್ನು ಕೊಟ್ಟಿದ್ದೇನೆ, ಆದ್ದರಿಂದ ಒಬ್ಬಳು ರಥ ಏರುವುದಿಲ್ಲ, ಉಳಿದವರು ತಂಗಿಯಂದ್ರು ಏರ್ಲಿ ಅಂತೇಳಿ ಹೇಳಬಹುದಿತ್ತು. ಹೇಳಲಿಲ್ಲ ಅಂತೇಳಿ ಆದ್ರೆ ಅವಳು ಹೆಣ್ಣು, ಹೇಳುವಂತಹ ಸ್ಥಿತಿಯಲ್ಲಿ ಅವಳು ಇರಲಿಲ್ಲ ಅಂತ ಹೇಳುವಂತಹ ವಾದವನ್ನು ನಾನು ಒಪ್ಪುವುದೇ ಇಲ್ಲ. ಯಾಕಂದ್ರೆ ಪರಪುರುಷ ಯಾವನೋ ಸಾಲ್ವ ಎಲ್ಲಿಯವನೋ ಅಂತೇಳಿ ಗೊತ್ತಿಲ್ಲ, ಅವನನ್ನು ಕಂಡಾಗ ಮೋಹಿಸಿ ತಂದೆ ನನ್ನನ್ನು ಯಾರಿಗೆ ಬೇಕಾದರೂ ಸ್ವಯಂವರ ಅಂತೇಳಿ ನಿಶ್ಚಯ ಮಾಡಲಿ, ನಾನು ಮದುವೆಯಾಗುವುದು ನಿನ್ನನ್ನೇ ಅಂತೇಳಿ ಮಾತು ಕೊಡುವಷ್ಟರ ಮಟ್ಟಿಗೆ ಅಂಬೆ ಬೆಳೆದಿದ್ದಾಳೆ ಅಂತೇಳಿ ಆದ್ರೆ ಆವಾಗ ಸಾಲ್ವನನ್ನು ಯಾಕೆ ಮರತೇಳು? ಈಗ ಭೀಷ್ಮ ರಥ ಏರಿ ಅಂತೇಳಿ ಹೇಳುವಾಗ ಏರುವ ಮನಸ್ಥಿತಿ, ಬದಲಾದ ಮನಸ್ಥಿತಿ ಅವಳಿಗೆ ಬಂತು ಅಂತೇಳಿ ಆದ್ರೆ ನಿನ್ನೆ ಪ್ರೀತಿಸಿದಂತಹ ಸಾಲ್ವ ಅವಳಿಗೆ ಬೇಡವಾದ ಭೀಷ್ಮನನ್ನು ಮದುವೆಯಾಗುತ್ತೇನೆ ಅಂತೇಳಿ ಬಯಸಿರಬಹುದು. ಆದ್ರೆ ಈಗ ಅಂಬೆಗೆ ಗೊತ್ತುಂಟೋ ಇಲ್ವೋ, ಭೀಷ್ಮ ಬ್ರಹ್ಮಚಾರಿ ಅಂತೇಳಿ ಗೊತ್ತುಂಟೋ ಇಲ್ವೋ ಗೊತ್ತಿಲ್ಲ ಅಂತೇಳಿ ಆದ್ರೆ, ಗೊತ್ತಿದ್ರೆ ನಿನ್ನನ್ನೇ ಮದುವೆಯಾಗಬೇಕು ಅಂತೇಳಿ ಅಂಬೆ ಕೇಳ್ತಿರ್ಲಿಲ್ಲ. ಅಲ್ಲ, ನೀನು ಆ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಿ, ಭೀಷ್ಮ ಬ್ರಹ್ಮಚಾರಿ ಹೌದೋ ಅಲ್ವೋ ಅಂತೇಳಿ. ಅಲ್ಲಿ ಅವಳಿಗೆ ಗೊತ್ತುಂಟೋ ಇಲ್ವೋ ಅಂತೇಳಿ ಈಗ ಅನುಮಾನ ನನಗೂ ಅಲ್ಲ ನಿಮಗೂ ಅಲ್ಲ, ಅಂಬೆಗೆ ಗೊತ್ತುಂಟೋ ಇಲ್ವೋ. ಅಂಬೆಗೆ ಗೊತ್ತಿಲ್ಲದ ಕಾರಣವೇ ಅಲ್ವೋ ಅವರು ರಥ ಏರಿ. ಹೌದು, ಕೇಳಿದಳು. ಆವಾಗ ನಾನು ಹೇಳಿದ್ದೇನೆ, ಸರಸಿಜಾನನೆ ಶಂತನು ಚಕ್ರವರ್ತಿಗಳಿಗೆ ಮದುವೆ ಮಾಡಿಸಿದಂತಹ ಮಗ ನಾನು, ಆದ್ದರಿಂದಲೇ ಆ ಜನ್ಮ ಬ್ರಹ್ಮಚಾರಿಯಾಗಿರ್ತೇನೆ, ಸಿಂಹಾಸನ ಏರೋದಿಲ್ಲ. 4 ದಿವಸ ಕಳೆದ ನಂತರ ಹೇಳಿದ್ದು. ಅಲ್ಲೇ ಬಂದವರಿಗೆ ಸುಧಾರಿಸಿಕೊಳ್ಳಬೇಕೋ ಬೇಡವೋ, ಅಲ್ಲಿಂದ ಇಲ್ಲಿಯವರೆಗೆ ರಥದಲ್ಲಿ ಬಂದು ನಮ್ಮ ಅರಮನೆ, ನಮ್ಮವರು, ನನ್ನ ತಾಯಿಯಾದಂತಹ ಸತ್ಯವತೀ ದೇವಿ ಇವರೊಡನೆ ಬೆರೆತು ನಾಳೆ ಮದುವೆಯಾಗುವುದಕ್ಕೆ ಮಂಟಪವನ್ನು ಪ್ರವೇಶಿಸುವ ಸಿದ್ಧತೆಯಲ್ಲಿ ಅವರು ಇರಬೇಕು. ಆದ್ದರಿಂದಲೇ ಸತ್ಯವತೀ ದೇವಿಯರಲ್ಲಿಯೇ ಅವರನ್ನು ನಾನು ಬಿಟ್ಟದ್ದು. ಭೀಷ್ಮ, ಏನು
ಸುಧಾರಿಸಬೇಕು ಅಂತ ಹೇಳಿದ್ರೆ ಒಂದು 4 ದಿವಸ ಒಂದು ಬ್ರಹ್ಮಚಾರಿಯ ಮನೆಯಲ್ಲಿ ಒಂದು ಹೆಣ್ಣು ಮಗಳು ಇದ್ದಾರೆ ಅಂತ ಹೇಳಿದ್ರೆ ಪ್ರಪಂಚ ಏನೇ ಹೇಳ್ತದೆ ಆಚಾರ್ಯರೇ, ಅದು ಯೋಚನೆ ಮಾಡಬೇಕು. ಆಚಾರ್ಯರೇ, ಅದನ್ನೇ ಸಾಲ್ವ ಹೇಳಿದ್ದು. ಆಚಾರ್ಯರೇ, ಈಗ ಬೇರೆ ಏನು ಪ್ರಶ್ನೆ ಬೇಡ, ನಿನ್ನ ತಮ್ಮನಿಗೆ ಮದುವೆ ಮಾಡಿಸು ಅಷ್ಟೇ. ನಿಮ್ಮ ಆಶ್ರಮದ ಹಾಗೆ ಹಸ್ತಿನಾವತಿಯ ಅರಮನೆ ಅಂತೇಳಿ ತಿಳಿಯಬೇಡಿ. ಮತ್ತೆ ಭೀಷ್ಮ ಎಲ್ಲಿ ಇರ್ತಾನೆ, ಬ್ರಹ್ಮಚರ್ಯ ವ್ರತವನ್ನು ಹೇಗೆ ಪಾಲಿಸ್ತಾನೆ ಎಂಬುದು ಪ್ರತ್ಯೇಕ, ರಾಣಿ ವಾಸವೆಂಬುದು ಪ್ರತ್ಯೇಕ. ಅದಕ್ಕಾಗಿಯೇ ನನ್ನ ತಾಯಿಯಾದಂತಹ ಸತ್ಯವತೀ ದೇವಿಯರಲ್ಲಿ ಅವರನ್ನು ನಾನು ಬಿಟ್ಟದ್ದು. ಏನೂ ಸಮಸ್ಯೆಯೇ ಆಗಲಿಲ್ಲ, ಅರಮನೆಗೆ ಸರಿಯಾಗಿ ಹೊಂದಿಕೊಂಡಿದ್ದಾರೆ. ಈ ಮದುವೆಯ ವಿಷಯ ಪ್ರಸ್ತಾಪವಾದಾಗ ವಿಚಿತ್ರವೀರ್ಯನನ್ನು ಬೇಡ ಅಂತೇಳಿ ಹೇಳುವುದಕ್ಕೆ ಅವಳು ತುಲನೆ ಮಾಡಿದ್ದು. ತುಲನೆ ಹೇಗೆ? ಸಾಲ್ವನನ್ನು ಮದುವೆ ಆಗಬೇಕು, ಸಾಲ್ವ ಸಿಕ್ಕೋದಿಲ್ಲ, ಸಾಲ್ವನನ್ನು ಭೀಷ್ಮ ಸೋಲಿಸಿದ, ಆವಾಗ ಭೀಷ್ಮನನ್ನು ಮದುವೆ ಆಗಬೇಕು. ಈಗ ಭೀಷ್ಮ ಮದುವೆಯಾಗುವುದಿಲ್ಲ ಅಂತೇಳಿ ಹೇಳಿದ, ಈಗೇನು ಮಾಡುದು? ಸಾಲ್ವನನ್ನೇ ಮದುವೆಯಾಗುತ್ತೇನೆ. ಗಳಿಗೆಗೊಂದು ಮನಸ್ಸು. ಪುನರಪಿ ಬಂದಳು ವಿಚಿತ್ರವೀರ್ಯನಿಗೆ ಈಗ ನಾನು ಮದುವೆ ಮಾಡಿಸುವುದೇ ಇಲ್ಲ, ನಮ್ಮ ಅರಮನೆಗೆ ನೀನು ಹೆಣ್ಣಾಗಲಿಕ್ಕಿಲ್ಲ ಅಂತೇಳಿ ಕಳಿಸಿದ್ದೇನೆ, ಈಗ ಮದುವೆ ಆಗಬೇಕು ಅಂತೇಳಿ ಹೇಳುವುದ ನೀವು? ಪ್ರತಾಪಸೇನ ಏರಿರಿಯನ್ನೇ ರಥವನ್ನು ಅಂತೇಳಿ ಮಕ್ಕಳನ್ನು ಕಳಿಸಿಕೊಡುವಾಗ ಅಂದ್ರೆ ಮಗಳಂದಿರನ್ನು ಕಳಿಸಿಕೊಡುವಾಗ ಕೊನೆಗೊಂದು ಮಾತನ್ನು ಹೇಳ್ತು, ಹೊಣೆಗಾರಿಕೆ ನಿನ್ನದು ಭೀಷ್ಮ ಎಂಬುದು. ಈಗ ಇವಳ ಹೊಣೆಗಾರಿಕೆ ನಿನಗೆ ಆದ ಕಾರಣ ಅಂಬೆಗೆ ಏನು ದಾರಿ ಅದನ್ನು ತೋರಿಸು ಮೊದಲು. ಹೌದಾ? ಹಾಗಾದ್ರೆ ಈ ಹೊಣೆಗಾರಿಕೆಯನ್ನು ನಾನೇ ಹೊರಬೇಕು ಅಂತೇಳಿ ಆದ್ರೆ ಒಂದು ತೊಡಕುಂಟು ಸ್ವಾಮಿ. ಏನದು? ತಂದೆಗೋ ಸುಖ ಬ್ರಹ್ಮಚರ್ಯ ತೋಡಿಹ ನಮ್ಮ ಜೀವನದಲ್ಲಿ ನಡೆದಂತಹ ಘಟನೆಗಳು ಮತ್ತೊಮ್ಮೆ ಪುನರಾವರ್ತನೆಯಾಗುವುದಕ್ಕಿಲ್ಲ. ಅದು ವಿಚಾರ. ನಾವು ಯಾರಿಗೋ ಕೊಟ್ಟಂತಹ ಒಂದು ಭಾಷೆ, ಒಂದು ಮಾತು, ಅದನ್ನು ಬದಲಿಸಿ ಬೇರೆ ರೀತಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೂ ಆಗುವುದಿಲ್ಲ. ನನ್ನ ಜೀವನದಲ್ಲಿ ನಡೆದಂತಹ ವಿಚಾರ ನಿಮಗೂ ಗೊತ್ತಿದೆ. ಆದರೂ ನಾನು ಇನ್ನೊಮ್ಮೆ ನೆನಪು ಮಾಡುತ್ತೇನೆ. ಬೇಸರದಿಂದಿದ್ದಂತಹ ನನ್ನಪ್ಪ ಶಂತನು ಚಕ್ರವರ್ತಿಗಳು ರಾಜಕಾರ್ಯದಲ್ಲಿ ತೊಡಗಿಸಿಕೊಳ್ಳದೆ ಚಿಂತಾಕ್ರಾಂತರಾಗಿ ಅಂತಃಪುರದಲ್ಲೇ ಉಳಿದವರು. ನಿಮ್ಮಿಂದ ವಿದ್ಯೆಯನ್ನು ಗ್ರಹಿಸಿಕೊಂಡು ನಿಮ್ಮಪ್ಪಣೆಯಂತೆ ನಾನು ಹಸ್ತಿನಾಪುರಕ್ಕೆ ಬಂದಾಗ ಓಲಗ ಇಲ್ಲ, ಸಭೆ ಇಲ್ಲ, ಮಂತ್ರಿ ಪರಿಷತ್ತು ಕಾರ್ಯನಿರ್ವಹಿಸುವುದಿಲ್ಲ. ಎಲ್ಲವೂ ಭಣಭಣ ಭಣಭಣ
ಕಾಣುತ್ತಾ ಇತ್ತು. ಹಾ. ಹಾಗಾದ್ರೆ ಅಪ್ಪ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಕೇಳುವಾಗ ಚಿಂತಾಕ್ರಾಂತರಾಗಿದ್ದಾರೆ. ಹ್ಮ್. ನಾನು ಹೋಗಿ ವಿಚಾರಿಸಿದಾಗ ನನ್ನನ್ನು ಕಂಡು ಸಂತೋಷಪಟ್ಟರು. ಹ್ಮ್. ದುಃಖಕ್ಕೆ ಕಾರಣ ಏನು ಅಂತೇಳಿ ಕೇಳಿದರೆ, ಹಾ. ಬೆಸ್ತನ ಮನೆಯಲ್ಲಿ ಕಂಡಂತಹ ಹ್ಮ್. ಯೋಜನಗಂಧಿ ಎಂಬವಳನ್ನು ನೋಡಿ ನಾನು ಮೋಹಿಸಿದ್ದೇನೆ, ಅವಳನ್ನು ಮದುವೆಯಾಗಬೇಕು ಅಂತೇಳಿ ಬಯಸಿದೆ ಅಂತೇಳಿ ಹೇಳಿದಂತಹ ಕಾಲದಲ್ಲಿ ಹಾ. ಮುಂದೇನಾಯಿತು? ಹ್ಮ್. ಒಗಟಿನ ಹಾಗೆ ಮಾತಾಡಿದರು. ಹ್ಮ್. ಭೀಷ್ಮ, ಹ್ಮ್. ನೀನು ಪರಾಕ್ರಮಿ ಹೌದು, ಹ್ಮ್. ಮೂರು ಲೋಕದಲ್ಲಿಯೂ ಕೂಡ ಅಕಳಂಕ ಪರಾಕ್ರಮಿ ನೀನಾದರೂ ಹ್ಮ್. ಏನು ಮಾಡೋಣ? ಹ್ಮ್. ನೀನು ಒಬ್ಬನೇ ಮಗನಲ್ವೇ ನನಗೆ? ಹಾ. ಒತ್ತಿ ಒತ್ತಿ ಅದನ್ನೇ ಹೇಳಿದ್ದು, ನೀನೊಬ್ಬನೇ ಮಗನಲ್ವ, ಹಾ. ನೀನೊಬ್ಬನೇ ಮಗನಲ್ವ, ಹ್ಮ್. ಹಾಗೆ ದುಃಖ ಅಂತ. ಹಾ. ಹಾಗಾದ್ರೆ ನಾನೊಬ್ಬನೇ ಮಗನಾದರೆ ಮುಂದೆ ಕುರುವಂಶ ಉದ್ಧಾರ ಹೇಗಾಗುತ್ತದೆ? ಏನಾದರೂ ತೊಡಕು ಬಂದರೆ ಎಂಬ ಆಲೋಚನೆಯ ದಾರಿಯೇ ಸರಿಯಲ್ಲ. ಹ್ಮ್. ಮಂತ್ರಿಗಳಲ್ಲಿ ಕೇಳಿದಾಗ ಗೊತ್ತಾಯಿತು, ಬೇಟೆಗೆ ಹೋದಂತಹ ನೃಪತಿಗಳು ಯಾರನ್ನೋ ಕಂಡು ಮೋಹಿಸಿದ್ದಾರೆ, ಹ್ಮ್. ಅವರು ಮಗಳನ್ನು ಮದುವೆ ಮಾಡಿಕೊಡುವುದಕ್ಕೆ ಒಪ್ಪಲಿಲ್ಲ ಅಂತೇಳಿ. ಹ್ಮ್. ನಾನೇ ಹೋಗಿ ವಿಚಾರಿಸಿದವನು. ಹಾ. ದಾಶರಾಜನಲ್ಲಿ ಕೇಳಿದಾಗ, ಹಾ. ನನ್ನ ಮಗಳ ಮಕ್ಕಳಿಗೆ ಹಸ್ತಿನಾವತಿಯ ಸಿಂಹಾಸನ ದೊರಕುತ್ತದೆ ಅಂತೇಳಿ ಆದರೆ ಒಪ್ಪುತ್ತೇನೆ. ಹ್ಮ್. ಆ ಕಾರಣಕ್ಕೆಯೇ ಈ ಜನ್ಮದಲ್ಲಿ ಹ್ಮ್. ನಾನು ಸಿಂಹಾಸನ ಏರೋದಿಲ್ಲ ಅಂತೇಳಿ ಪ್ರತಿಜ್ಞೆ ಮಾಡಿದವನು. ಓಹೋ. ಯಾರಿಗೆ ಬೇಕಾಗಿ? ನನ್ನ ತಂದೆಗೆ ಬೇಕು. ತಂದೆಗೆ ಬೇಕಾಗಿ. ಅಷ್ಟು ಮಾತ್ರವಲ್ಲ, ಹ್ಮ್. ಔರಸ ಪುತ್ರನಾದಂತಹ ನೀನು ಸಿಂಹಾಸನವೇರುವುದಿಲ್ಲ ಅಂತೇಳಿ ಆದರೆ, ಹ್ಮ್. ಮುಂದೆ ನಿನಗೆ ಮದುವೆಯಾದರೆ, ಹ್ಮ್. ಅವಳಿಗೆ ನಿನ್ನಿಂದ ಮಕ್ಕಳಾದರೆ, ಹ್ಮ್. ಆ ಮಕ್ಕಳು ಸಿಂಹಾಸನಕ್ಕೆ ಅರ್ಹರಲ್ವಾ? ಹೌದು. ಇದೊಂದು ಪ್ರಶ್ನೆಯೇ ಅಲ್ವಾ? ಹ್ಮ್. ಆದ್ದರಿಂದಲೇ ಹ್ಮ್. ಭೀಷಣವಾದಂತಹ ಪ್ರತಿಜ್ಞೆಯನ್ನು ಮಾಡಿ, ಹ್ಮ್. ಜನ್ಮಾಂತರ ಪರ್ಯಂತ ನಾನು ಸಿಂಹಾಸನವೇರುವುದೂ ಇಲ್ಲ, ಮದುವೆಯಾಗುವುದೂ ಇಲ್ಲ, ಓಹೋ. ಆ ಜನ್ಮ ಬ್ರಹ್ಮಚಾರಿಯಾಗಿರ್ತೇನೆ. ಹ್ಮ್. ಈ ಧರೆಯಲ್ಲಿರುವಂತಹ ಎಲ್ಲ ಹೆಂಗಳೆಯರು ಹ್ಮ್. ನನ್ನ ತಾಯಿಯಾದಂತಹ ಗಂಗಾದೇವಿಗೆ ಸಮಾನ ಅಂತೇಳಿ ಪ್ರತಿಜ್ಞೆ ಮಾಡಿದಾಗಲೇ ಭೀಷಣವಾದಂತಹ ಪ್ರತಿಜ್ಞೆಯನ್ನು ಕೇಳಿ ದೇವಾನುದೇವತೆಗಳು ಭೀಷ್ಮ 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 ಅಂತೇಳಿ ಕೊಂಡಾಡಿದರು. ಓಹೋ. ಗುರುವರ್ಯ, ಹ್ಮ್. ದಾಶರಾಜನಲ್ಲಿ ಕೇಳಿ ಹ್ಮ್. ಸತ್ಯವತೀ ದೇವಿಯಳನ್ನು ರಥದಲ್ಲಿ ಕುಳ್ಳಿರಿಸಿ ಕರೆತಂದು ಹ್ಮ್. ಅಪ್ಪನಿಗೆ ಮದುವೆ ಮಾಡಿಸಿದಂತಹ ಆ ಸಂದರ್ಭದಲ್ಲಿ ಹ್ಮ್. ಚಿಂತಾಕ್ರಾಂತರಾಗಿದ್ದಂತಹ ಶಂತನು ಚಕ್ರವರ್ತಿಗಳಲ್ಲಿ ಕಣ್ಣಲ್ಲಿ ನೀರಿಳಿಸಿ ನನ್ನಲ್ಲಿ ಕೇಳಿದರು, ಹ್ಮ್. ಮಕ್ಕಳಿಗೆ ಅಪ್ಪನಾದವನು ಮದುವೆ ಮಾಡಿಸಬೇಕು, ಹಾ. ಇಲ್ಲ ಎಂದಾದರೆ ಅಜ್ಜ ಮೊಮ್ಮಕ್ಕಳಿಗೆ ಮದುವೆ ಮಾಡಿಸಬೇಕು, ಹ್ಮ್. ಅದು ಬಿಟ್ಟು ಮಗನಾದಂತಹ ನೀನೇ ಅಪ್ಪನಿಗೆ ಮದುವೆ ಮಾಡಿಸುವಲ್ಲಿ ಹ್ಮ್. ನಿನ್ನದಾದಂತಹ ಇಡೀ ಜೀವನವನ್ನೇ ತ್ಯಾಗ ಮಾಡಿದೆಯಲ್ಲೋ, ಹ್ಮ್. ನಿನಗೆ ನಾನು ಏನನ್ನು ಕೊಡ್ಲಿ? ಹಾ. ಸಂತೋಷದಿಂದ ಹ್ಮ್. ನನ್ನ ಮಗನಾದಂತಹ ಭೀಷ್ಮನಿಗೆ ಹ್ಮ್. ಏನಾದರೂ ವರ ಕೊಡಬೇಕು ಅಂತೇಳಿ ಆದ್ರೆ ನಿನಗೇನು ಬೇಕು? ಏನು ಬೇಡ. ಹ್ಮ್. ನೀನು ಆ ಜನ್ಮ ಬ್ರಹ್ಮಚಾರಿ, ಹ್ಮ್. ನಿನಗೆ ರಾಜ್ಯವೂ ಬೇಡ, ಕೋಶವೂ ಬೇಡ, ಸಂಪತ್ತೂ ಬೇಡ, ಹ್ಮ್. ಬಂಧು ಬಳಗವೂ ಬೇಡ, ಹಾ. ನೀನೊಬ್ಬನೇ ಇರ್ತಿ. ಹ್ಮ್. ಹಾಗಾದ್ರೆ ನಿನಗೇನು ಕೊಡಬೇಕು? ನಾನು ಹ್ಮ್. ನನ್ನಲ್ಲಿ ಇರುವಂತಹ ಯಾವುದೇ ವಸ್ತುವನ್ನು ಕೊಟ್ಟರೂ ನಿನಗದರ ಅವಶ್ಯಕತೆಯೇ ಇಲ್ಲ. ಹ್ಮ್. ಯಾವುದಕ್ಕೂ ನೀನು ಆಸೆ ಪಡುವವನಲ್ಲ. ಹಾ. ಹಾಗಾಗಿ ನೀನು ಇಚ್ಛಾಭರಣಿಯಾಗು ಅಂತೇಳಿ ಓಹೋ. ಚಕ್ರವರ್ತಿಗಳು ನನ್ನನ್ನು ಹರಿಸಿದರು. ಹ್ಮ್. ಸ್ವಾಮಿ, ಹ್ಮ್. ಆದ್ರೆ ಒಂದು ಮಾತು ಹೇಳಿದರು, ಹ್ಮ್. ಹಸ್ತಿನಾವತಿಯ ಸಿಂಹಾಸನದಲ್ಲಿ ಯಾರು ಕುಳಿತಿರ್ತಾರೋ ಅವರ ರಕ್ಷಣೆಯ ಭಾರ ನಿನಗೆ. ಹ್ಮ್. ಸಿಂಹಾಸನದ ರಕ್ಷಣೆಯ ಹೊಣೆಯನ್ನು ಹೊತ್ತು ಇದು ತನಕವೂ ನಾನಿದ್ದೇನೆ. ಹ್ಮ್. ಸ್ವಾಮಿ, ಹ್ಮ್. ನಾನು ಹಸ್ತಿನಾವತಿಯ ರಾಜನೂ ಅಲ್ಲ, ಹ್ಮ್. ಅಧಿಕಾರಿಯೂ ಅಲ್ಲ, ಹಾ. ಸಿಂಹಾಸನದ ಸೇವಕ ನಾನು. ಹ್ಮ್. ಇದು ತಂದೆಗೆ ಕೊಟ್ಟಂತಹ ಮಾತು. ಹ್ಮ್. ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುತ್ತಾ ಬಂದಂತಹ ನಾನು ಇಂದು ನೀವು ಹೇಳಿದಂತೆ ಗುರುಗಳು ಹೇಳಿದರು ಅಂತೇಳಿ ಹ್ಮ್. ಗುರುಗಳ ಮಾತಿಗೆ ಬೇಕಾಗಿ ನಾನು ಮದುವೆಯಾಗುವುದಕ್ಕೆ ಹೊರಟ್ರೆ ಹಾ. ನನಗೆ ಭಾಷೆ ಇಲ್ಲ ಅಂತೇಳಿ ಆಗೋದಿಲ್ವ? ಹ್ಮ್. ತಂದೆಗೋಸುಗ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿದಂತಹ ನಾನು ಹ್ಮ್. ನೀವು ಹೇಳಿದ್ರಿ ಅಂತೇಳಿ ಹ್ಮ್. ಮದುವೆಯಾಗುವುದಕ್ಕೆ ಹೊರಟೆ ಅಂತೇಳಿ ಆದ್ರೆ ಹಾ. ಜನರು ನನ್ನನ್ನು ನಿಂದಿಸ್ಲಿಕ್ಕಿಲ್ವೇ? ಹ್ಮ್. ನಾಳೆ ಮೇಲ್ನೋಡಿ ದೇವತೆಗಳಿಗೆ ಕೈ ಮುಗಿದ್ರೆ ಅವರು ಛೀ ತೂ ಅಂತೇಳಿ ಅನ್ನಲಿಕ್ಕಿಲ್ವೇ? ಹಾ. ಹಾಗಾಗಿ ಇದು ತನಕ ನಾನು ಆರ್ಜಿಸಿಕೊಂಡು ಬಂದಂತಹ ಈ ಸತ್ಯ, ಹ್ಮ್. ಈ ಧರ್ಮ, ಹ್ಮ್. ಮಾತಿನಂತೆ ನಡೆಯುವುದು, ಹ್ಮ್. ಇದನ್ನು ಬಿಟ್ಟು ಹ್ಮ್.
ಗುರುಗಳು ನೀವು ಹೇಳಬಾರ್ದು, ನೀವು ಹೇಳಿದ್ರಿ ಅಂತೇಳಿ ನಾನು ಬದಲಿದೆ ಅಂತೇಳಿ ಆದ್ರೆ ಈ ಭೀಷ್ಮನ ಜೀವನಕ್ಕೆ ಬೆಲೆಯಲ್ಲುಂಟು ಸ್ವಾಮಿ. ಭೀಷ್ಮ, ಆದ್ದರಿಂದ ನೀವು ಆಡಬಾರದು ಹೀಗೆ. ಭೀಷ್ಮ, ಏನು ಸುದೀರ್ಘವಾದಂತಹ ಕಥೆಯನ್ನ ಹೇಳಿದಿ. ಅಪ್ಪನಿಗೆ ಮದುವೆ ಮಾಡಿಸಿದ್ದು ನೀನೇ ಹೇಳಿಕೊಂಡಿದ್ದಿ. ಯಾವ ಹೊತ್ತಿನಲ್ಲಿ ಮಗನಿಗೆ ಅಪ್ಪ ಮದುವೆ ಮಾಡಿಸಬೇಕೋ ಆ ಹೊತ್ತಿನಲ್ಲಿ ಮಗನೇ ಅಪ್ಪ ಅನುರಕ್ತವಾದಂತಹ ಕನ್ಯೆಯಲ್ಲಿ ಮದುವೆ ಮಾಡಿಸಿದ. ಅದಕ್ಕಾಗಿ ನಿನಗೆ ಏನೂ ಬೇಡದೆ ಆದರೂ ಕೂಡ ಇಚ್ಛಾಮರಣಿ ಎನ್ನುವಂತಹ ಒಂದು ವರವನ್ನು ಕೂಡ ಅಪ್ಪ ಕೊಟ್ಟ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಿ. ಆಗ ನಾನು ಹೇಳಿದ್ದೆ ನಿನ್ನ ತಮ್ಮನಿಗೆ ಮದುವೆ ಮಾಡಿಸು ಅಂತೇಳಿ. ಅದು ಆಗುದಿಲ್ಲ ಅಂತ ಹೇಳಿದಕ್ಕೆ ನೀನೇ ಮದುವೆ ಆಗು ಅಂತೇಳಿ ಹೇಳಿದೆ. ಅದಕ್ಕಾಗಿ ನೀನು ಈ ಸುದೀರ್ಘವಾದಂತಹ ಮಾತುಗಳನ್ನ ಆಡಿದೆ. ಹೇಳಲಿಕ್ಕೆ ಆಗುದಿಲ್ಲ ಅಂತೇಳಿ ನನ್ನ ತಮ್ಮನಿಗೆ ಮದುವೆ ಮಾಡಿಸುವುದಕ್ಕೆ ಆಗುವುದಿಲ್ಲ ಅಂತೇಳಿ ನಾನೇ ಹೇಳಿದ್ದು. ಸಾಲ್ವನಿಂದ ತಿರಸ್ಕರಿಸಲ್ಪಟ್ಟಂತಹ ಅಂಬೆ ನೀನೇ ಮದುವೆಯಾಗಬೇಕು ಅಂತೇಳಿ ನನ್ನನ್ನು ಒತ್ತಾಯ ಮಾಡಿದ್ದಷ್ಟೇ ಹೊರತು ತಮ್ಮನಿಗಾದರೂ ಮದುವೆ ಮಾಡಿಸು ಅಂತೇಳಿ ಕೇಳಿಕೊಂಡದ್ದಿಲ್ಲ. ಸಾಲ್ವನಿಂದ ತಿರಸ್ಕೃತಳಾದಂತಹ ನೀನು ಈಗ ಬಂದು ತಮ್ಮನನ್ನು ಮದುವೆಯಾಗುತ್ತೇನೆ ಅಂತೇಳಿ ಒಪ್ಪಿದ್ರು ಅವನಿಗೆ ಬೇಡ ಅಂತೇಳಿ ನಾನೇ ಹೇಳಿದ್ದು. ನೀನೇ ಹೇಳಿದ್ದು. ಹೌದೌದು. ಹಾಗಾದ್ರೆ ಈಗ ನೀನು ತಂದೆಗೋಸ್ಕರ ಪ್ರತಿಜ್ಞೆ ಮಾಡಿದ್ಯಲ್ಲ, ಹೌದು, ಗುರುವಿಗೋಸ್ಕರ ಮಾಡು. ಇಲ್ಲದಿದ್ರೆ ಏನಾಗ್ತದೆ ಗೊತ್ತಾ? ಗುರುವಾಕ್ಯೋಲ್ಲಂಘನೆ. ಗುರುವಾಕ್ಯೋಲ್ಲಂಘನ ತರುಣಿ ಸಂತಾಪದ ದೆಸೆಯಿಂದ ಸಂಪತ್ತು, ತರುಣಿ ಸಂತಾಪದ ದೆಸೆಯಿಂದ ಸಂಪತ್ತು ಹರಿದು ಭೀಷ್ಮ, ನಿನಗೂ ಆಗುದಿಲ್ಲ ನಿನ್ನ ತಮ್ಮನಿಗೂ ಆಗುದಿಲ್ಲ ಅನ್ನುವಂತ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದಿ. ಅಪ್ಪನಿಗೆ ಕೊಟ್ಟಂತಹ ಮಾತು, ದೇವತೆಗಳು ಮಾಡಿದಂತಹ ಆಶೀರ್ವಾದ ಇತ್ಯಾದಿ ಇತ್ಯಾದಿ ವಿಚಾರಗಳನ್ನ ಹೇಳ್ತಾ ಇದ್ದಿ. ನಾಳೆಯ ದಿನ ನೀನು ಮದುವೆ ಆದ್ರೆ ದೇವತೆಗಳು ನಗಾಡಿಯಾರು ಅಥವಾ ಅಪ್ಪನಿಗೆ ಕೊಟ್ಟಂತಹ ಮಾತನ್ನ ಭೀಷ್ಮ ಬಿಟ್ಟ ಎನ್ನುವಂತಹ ಮಾತುಗಳು ಬಂದಾವು ಎನ್ನುವಂತಹ ವಿಚಾರಗಳನ್ನ ಹೇಳ್ತಾ ಇದ್ದಿ. ಆದ್ರೆ ನಿನಗೆ ಕಲಿಸಿದ ಇಲ್ಲಿ ಗುರು ಎನ್ನುವಂತ ಒಬ್ಬ ಇದ್ದಾನಲ್ಲ, ಅಪ್ಪನಿಗೆ ಕೊಟ್ಟಂತಹ ಮಾತು, ಈಗ ಗುರುವಿಗೆ ಕೊಟ್ಟಂತಹ ಮಾತನ್ನ ಏನು ಮಾಡ್ತಿ? ಗುರುವಿಗೆ ಕೊಟ್ಟಂತಹ ಮಾತು ಅಥವಾ ಗುರುವಿನ ವಾಕ್ಯೋಲ್ಲಂಘನೆ. ಗುರು ಆದವ ಶಿಷ್ಯನ ಹತ್ರ ಯಾವಾಗ ಕೇಳ್ತಾನೆ? ಅನಿವಾರ್ಯ ಆದ್ರೆ ಮಾತ್ರ, ಇಲ್ಲದಿದ್ರೆ ಗುರು ಗುರುವಾಗಿಯೇ ಇರ್ತಾನೆ, ಶಿಷ್ಯ ಶಿಷ್ಯನಾಗಿಯೇ ಇರ್ತಾನೆ. ಅಂತಹ ಅನಿವಾರ್ಯತೆ ಬಂದ ಕಾರಣ ಅಲ್ವೇ ನಾನು ನಿನ್ನನ್ನು ಕರೆದದ್ದು. ಈ ತನಕ ನಿನ್ನನ್ನು ಕರೆದಿದ್ದೇನೋ? ಈ ತನಕ ನಿನ್ನಲ್ಲಿ ಏನಾದ್ರೂ ಒಂದು ಲೋಪವನ್ನು ನಾನು ಕಂಡಿದ್ದೇನೋ? ನನ್ನ ಹೆಮ್ಮೆಯ ಶಿಷ್ಯ ಎನ್ನುವಂಥದ್ದು ಹೇಳ್ತಾ ಇದ್ದೆ. ಆದ್ರೆ ಈಗ ಅಂಬೆಗೆ ಒಂದು ಏನಾದ್ರೂ ಒಂದು ವ್ಯವಸ್ಥೆ ಆಗಬೇಕು. ಅದು ನಿನ್ನಿಂದಲೇ ಆಗಬೇಕಷ್ಟೇ ಹೊರತು ನನ್ನಿಂದಲ್ಲ ಆಗುವಂತಹದ್ದು. ಈಗ ಒಲಿದು ಬಂದಂತಹ ಸ್ತ್ರೀ ಅಥವಾ ನೀನು ಕರೆದುಕೊಂಡಂತಹ, ಒಲಿದು ಬಂದಂತ ಅಂತ ಹೇಳಿರೋದಕ್ಕಿಂತ ಕರೆದುಕೊಂಡು ಬಂದಂತಹ ಈ ಕನ್ಯಾ ರತ್ನಕ್ಕೊಂದು ವ್ಯವಸ್ಥೆ ಆಗಬೇಕಲ್ಲ. ಅದು ಆಗದಿದ್ರೆ ಏನಾಗ್ತದೆ ಗೊತ್ತಾ? ಈಗ ನೀನು ಮಾತನ್ನ ಹೇಳಿದಿ ಏನು? ಚಂದ್ರವಂಶದ ರಕ್ಷಕನಾಗಿರುವಂತಹದ್ದು. ರಕ್ಷಕ ಅಂದ್ರೆ ಇದರ ಸಂಪತ್ತು, ಗುಣ, ನಡತೆ ಇತ್ಯಾದಿ ಇತ್ಯಾದಿ ಎಲ್ಲವೂ ಬರ್ತದೆ ಅದರಲ್ಲಿ. ಒಂದು ಸ್ತ್ರೀಯನ್ನ ತಿರಸ್ಕರಿಸಿದ್ರೆ ಏನಾಗ್ತದೆ ಗೊತ್ತಾ? ಭ್ರೂಣ ಹತ್ಯೆಗೆ ಸಮ ಆಗ್ತದೆ ಆ ಪಾಪ. ಅಂತಹ ಪಾಪಕ್ಕೆ ನೀನು ಸಿಲುಕ್ತಾ ಇದ್ದಿ. ಈಗ ಅನಾಥಳಾಗ್ತಾಳೆ ಅವಳು. ತಮ್ಮನಿಗೂ ಬೇಡ, ನಿನಿಗೂ ಬೇಡ, ಎಲ್ಲಿ ಹೋಗ್ಬೇಕು ಅವಳು? ಬಂದು ನನ್ನಲ್ಲಿ ದೂರ ಹೇಳಿದ್ರು. ಇಲ್ಲರೆ ಬೇರೆ ಯಾರೂ ಅಲ್ಲ, ಭೀಷ್ಮನನ್ನ ಕೇಳಬೇಕು ಅಂತ ಹೇಳಿದ್ರೆ ಒಬ್ಬರು ಇದ್ದಾರೆ. ಅದು ಯಾರು? ವಿದ್ಯೆ ಕಲಿಸಿದಂತಹ ಗುರು. ಒಂದು ಪ್ರಶ್ನೆ ಉಂಟು, ವಿದ್ಯಾರ್ಥಿಯಾದವ ಅಥವಾ ಶಿಷ್ಯನಾದವ ಏನಾದರೂ ತಪ್ಪು ಮಾಡಿದ ಕೂಡಲೇ ಕೇಳುವಂತಹದ್ದು, ಯಾರು ಇವನಿಗೆ ವಿದ್ಯೆ ಕಲಿಸಿದ ಗುರು ಅಂತೇಳಿ? ಅಪ್ಪಮ್ಮ ಯಾರು ಅಂತೇಳಿ ಮೊದಲು ಕೇಳುವುದಲ್ಲ, ಯಾರು ಸಚ್ಚಾರಿತ್ಯವನ್ನ ಬೋಧಿಸಿದರು ನೇರವಾಗಿ ಗುರುವನ್ನೇ ಕೇಳುವಂತಹದ್ದು. ಇವತ್ತು ನೀನು ಈ ಹೆಣ್ಣು ಅನಾಥೆ ಆಗುವ ಹಾಗೆ ಮಾಡಿದ್ರೆ ಕೇಳುದು ನನ್ನನ್ನು. ಪರಶುರಾಮನ ಶಿಷ್ಯನಾಗಿ ಭೀಷ್ಮ ಹೀಗೆ ಮಾಡಿದನೋ ಎನ್ನುವಂತಹದ್ದು. ಆದ ಕಾರಣ ಆ ಹೆಣ್ಣಿಗೆ ಇಂತಹ ಒಂದು ಅನಾಥೆಯಾಗುವಂತಹ ಸ್ಥಿತಿ ಬಂದರೆ ನಿಮ್ಮ ಸಂಪತ್ತು ಸೂರೆಯಾಗಿ ಹೋಗ್ತದೆ. ಅದು ಶತಸಿದ್ಧ. ಆದ ಕಾರಣ ಚಂದ್ರವಂಶದ ರಕ್ಷಕನಾಗಿ ದೊಡ್ಡ ಹೊಣೆಗಾರಿಕೆ ನಿನ್ನಲ್ಲಿದೆ. ಅದು ಅಲ್ಲದೆ ಅಪ್ಪನಲ್ಲಿಂದ ತಂದಂತಹದ್ದು. ಅವನು ಹೇಳಿದ್ದಾನೆ, ಹೊಣೆ ಅರಿತು ನೀನು ಹೊಣೆ ಅದಕ್ಕೆ, ಇನ್ನು ನಾನಲ್ಲ ಎನ್ನುವಂತಹದ್ದನ್ನು ಹೇಳಿದ್ದಾನೆ. ಇನ್ನೂ ಒಂದು ಮಾತಾಡುವುದು, ನೀನು ಹೊಣೆ ಹೊತ್ತುಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಅವನಲ್ಲಿಗೆ ಕಳಿಸಿಕೊಡ್ಬೋದಿತ್ತು. ಅದು ಅಲ್ಲ, ನೀನು ನಿನ್ನ ಅರಮನೆಯಿಂದ ತಿರಸ್ಕರಿಸಿದೆ ಅವಳನ್ನು. ನೀನು ಹೊರಡಿಸಿದ ಕಾರಣವೇ ಅಲ್ವ ಹೊರಟದ್ದು. ನೀನು ತಡಿಲಿಲ್ಲ, ನಾನು ಹೋಗ್ತೇನೆ, ನಿನ್ನನ್ನು ಒಪ್ಪಿಸ್ತೇನೆ ಎನ್ನುವಂಥದ್ದು ಛಲ ಮಾಡಿ ಹೊರಟಿದ್ದಾಳೆ ಅವಳು, ಶಪಥ ಮಾಡಿ ಹೊರಟಿದ್ದಾಳೆ. ಅಂತಹ ಸ್ಥಿತಿಯಲ್ಲಿ ನೀನು ಅನಾಥೆ ಆಗುವುದು ಬೇಡಮ್ಮ, ನಿನಗೊಂದು ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ಹೇಳ್ತೀರ ಅವ್ರು ನಿಲ್ತಾ ಇದ್ಲು. ಅಥವಾ ಅಪ್ಪನಿಗೆ ಈ ಸುದ್ದಿಯನ್ನು ಮುಟ್ಟಿಸಿದ್ರೆ ಅವನೇನಾದ್ರೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ದ. ಈಗ ಸುದ್ದಿ ಅಲ್ಲಿಗೆ ಬಂತು. ಭೀಷ್ಮನ ಗುರುವಾದಂತಹ ಪರಶುರಾಮರು ಇದನ್ನು
ಇತ್ಯರ್ಥ ಮಾಡಬೇಕು ಅಂತೇಳಿ. ಈಗ ಗುರು ಆಗಿ ನಿನ್ನನ್ನು ಕರೆಸಿದೆ ನಾನು, ಬಾಸಿಂಗವನ್ನು ಕಟ್ಟಿಕೊಂಡು ಬಾ ಅನ್ನುವಂಥದ್ದು. ಮತ್ತಿನದ್ದು ಬೇರೆ ವಿಷಯ ಯಾವುದು, ಯುದ್ಧೋಚಿತವಾದಂತಹ ಶಿರಸ್ತ್ರಾಣ ಇತ್ಯಾದಿಗಳನ್ನು ಧರಿಸಿಕೊಂಡು ಬಾ ಎನ್ನುವಂಥದ್ದು. ಅದು ನಿನಗೆ ಒಂದು ರೀತಿಯ ಬೆದರಿಕೆ ನಾನು ಹೇಳಿದ್ದು. ಗುರುವನಲ್ಲಿ ಯುದ್ಧ ಮಾಡಬೇಕಾಗ್ತದೆ ಅಂತೇಳಿ. ಹಾಗಾದರೂ ನೀನು ಒಪ್ಪುತ್ತೀಯ ಎನ್ನುವಂಥದ್ದು ನಾನು ಯೋಚನೆ ಮಾಡಿದ್ದು. ಅದು ಇಲ್ಲ, ನೀನು ರಥದಿಂದಿರಿದು ಬಹಳ ನಯ ವಿನಯನಾಗಿ ಬಂದು ನನ್ನ ಕಾಲಿಗೆ ನಮಸ್ಕರಿಸಿದಿ, ಎಲ್ಲವನ್ನ ಒಪ್ಪಿಕೊಳ್ತೇನೆ. ಆದರೆ ಈಗ ಅನಾಥವಾದಂತಹ ಈ ಹೆಂಗಸು, ಈ ಕನ್ಯಾ ರತ್ನಕ್ಕೆ ಬೇರೆ ಯಾರೂ ಅಲ್ಲ ಹೊಣೆಗಾರಿ, ನೀನೇ ಹೊಣೆ ಆಗ್ತೀಯ. ಆದ ಕಾರಣ ಇವಳನ್ನು ವರಿಸುವುದಿಲ್ಲ ಅಂತೇಳಿ ಆದ್ರೆ ಗುರು ವಾಕ್ಯೋಲ್ಲಂಘನೆ ಎನ್ನುವಂತಹ ಅತ್ಯಂತ ಕೆಟ್ಟದಾದಂತಹ ಒಂದು ಶಾಪ ನಿನ್ನ ಮೇಲೆ ಬರ್ತದೆ. ಗುರುಗಳೇ ಏನು ಆಗತ್ತದೆ ಅಂತೇಳಿ ಆದ್ರೆ ಆಗಬಹುದು, ಆಗುವುದಿಲ್ಲ ಅಂತೇಳಿ ಆದ್ರೆ ಹೇಗಾದರೂ ಮಾಡಿ ಅದನ್ನು ಸಾಧಿಸಬೇಕು ಅಂತೇಳುವಂತಹ ಛಲವನ್ನು ಹೊತ್ತಿದ್ದೀರಿ ಅಂತೇಳಿ ಕಾಣುತ್ತದೆ. ಅಲ್ಲ, ತಂದೆಗೆ ಕೊಟ್ಟದ್ದನ್ನು ಗುರುವಿಗಾಗಿ ಬಿಡು ಎಂಬುದನ್ನು ಹೇಳಲ್ಲ. ಈಗ ಈ ಭೀಷ್ಮನನ್ನು ನೀವು ತಿಳಿಯದವರು, ನಿತ್ಯವೂ ಕೂಡ ನಿಮ್ಮ ಪಾದಪೂಜೆಯನ್ನು ಮಾಡಿ ನಿಮ್ಮಿಂದ ಬೋಧಿಸಿಕೊಂಡು ಆ ಮೂಲಕವಾಗಿ ನಾನು ವಿದ್ಯೆಯನ್ನು ಕಲಿತವನು. ಈಗ ನಿಮ್ಮ ಶಿಷ್ಯನಾದಂತಹ ದೇವವ್ರತ ಹೇಗೆ ಅಂತೇಳಿ ನಿಮಗೊಂದು ಕಲ್ಪನೆ ಇಲ್ವಾ? ಅಲ್ಲ, ಅದರ ಬಗ್ಗೆ ನನಗೆ ಯಾವುದೇ ಪ್ರಶ್ನೆ ಇಲ್ವಲ್ಲ. ಇಲ್ಲ. ಹಾಗಾದ್ರೆ ಈಗ ಈ ಪ್ರಕರಣ ಹೀಗೆ ಯಾಕಾಗುತ್ತದೆ ಅಂತೇಳಿ ನಾನು ಆಲೋಚನೆ ಮಾಡೋದು. ಈಗ ತಂದೆಗೋಸ್ಕರ ಬ್ರಹ್ಮಚರ್ಯ ವ್ರತದಲ್ಲಿದ್ದೇನೆ, ಸಿಂಹಾಸನ ಏರುವುದಿಲ್ಲ, ಮದುವೆಯಾಗುವುದಿಲ್ಲ ಎಂಬ ನಿರ್ಣಯ ನಾನು ಮಾಡಿದ್ದು ನನಗಾಗಿ, ನನ್ನ ತಂದೆಗಾಗಿ. ಅದನ್ನು ನಾನು ಬಿಡಬೇಕು ಅಂತೇಳಿ ಆದ್ರೆ ಈಗ ಯಾವುದು ಮೊದಲು ಅಂತೇಳಿ ನಿರ್ಣಯ ಆಗಬೇಕೋ ಬೇಡ? ಹೌದು, ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಮೇಲೆ ಆಚಾರ್ಯ ದೇವೋ ಭವ ಅಲ್ವಾ? ಈಗ ಅಲ್ಲ, ನಾನೇನೋ ಒಂದು ಕೇಳಿದೆ, ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ, ಅದೆಲ್ಲಿ ಹೋಯ್ತು? ಹೌದು, ಅದು ಎಲ್ಲಿ? ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಹಾಗಾಗಿ ಈಗ ಗುರು ಅಂತೇಳಿ ಹೇಳಿದ್ರೆ ಗುರುಮಠದಲ್ಲಿ ಕಲಿತಂತಹ ವಿದ್ಯೆ, ಅಲ್ಲಿ ಕಲಿಸಿದಂತಹ ಗುರುಗಳೇ ಗುರು ಅಂತೇಳಿ ಅಲ್ಲ. ಒಬ್ಬ ಮಾನವ ಜೀವನದಲ್ಲಿ ತಾಯಿಯೇ ಮೊದಲ ಗುರು. ಈಗ ಹೇಳುವುದು ಹಾಗೆ, ಮೊದಲು ಪಿತೃಋಣ, ದೇವಋಣ, ಆಮೇಲೆ ಋಷಿ ಋಣ. ನೀವು ಋಷಿಗಳ ಸಾಲಿನಲ್ಲಿ ಸೇರ್ತೀರಿ. ಮಾತಾಪಿತೃಗಳ ಅವರಿಗೆ ಬೇಕಾಗಿ ಕೊಟ್ಟಂತಹ ಮಾತು ಅದನ್ನು ಸಲ್ಲಿಸಬೇಕಾದ್ದು ಮೊದಲ ಧರ್ಮ. ಈಗ ಅಂಬೆಯ ಜೀವನವನ್ನು ಹೇಗಾದರೂ ಮಾಡಿ ಒಂದು ತಹಬಂದಿಗೆ ತರಬೇಕು, ಅದಕ್ಕೊಂದು ನೆಲೆಯನ್ನು ಕಾಣಿಸಬೇಕು ಅಂತೇಳಿ ನೀವು ಛಲ ಹೊತ್ತಿದ್ದೀರಿ. ಖಂಡಿತವಾಗಿ ಕೂಡ ಸಂಶಯ ಇಲ್ಲ ಅದರಲ್ಲಿ. ಈ ಪ್ರಪಂಚದಲ್ಲಿ ಬಹಳಷ್ಟು ಮಂದಿಗಳು ಅಂಬೆಗೆ ಒಂದು ಜೀವನವನ್ನು ಕೊಡಿಸಬೇಕು, ಆ ಮೂಲಕವಾಗಿ ಭೀಷ್ಮನನ್ನು ಹಣಿಯಬೇಕು ಅಂತೇಳಿ ಛಲ ತೊಟ್ಟವರು ಬಹಳಷ್ಟು ಮಂದಿಗಳಿದ್ದಾರೆ. ನನಗೆ ಹಾಗೆ ತೋರ್ತಾ ಇಲ್ಲ. ಅಲ್ಲ, ನಿಮಗೆ ತೋರ್ತಾ ಇಲ್ಲ, ನಾನು ಅನುಭವಿಸಿದ್ದೇನಲ್ಲ. ನನ್ನನ್ನು ಸೇರಿಸಿ ಹೇಳಿದ್ದ ಹೇಗೆ ಇದು? ಅಲ್ಲ, ಅಲ್ಲಿಗೊರೆಗೆ ಮುಟ್ಟುವ, ಅಲ್ಲಿಗೊರೆಗೆ ತಲುಪಲಿ, ಆಗ ನಿಮ್ಮನ್ನು ಬಿಡುವುದಿಲ್ಲ. ಭೀಷ್ಮ ಮದುವೆಯಾಗಬೇಕು, ಮದುವೆಯಾಗುವುದಿಲ್ಲ ಅಂತೇಳಿ ಗೊತ್ತಿದ್ರೂ ಮದುವೆಯಾಗಬೇಕು ಅಂದ್ರೆ ಈ ಭೀಷ್ಮ ಕೊಟ್ಟಂತಹ ಮಾತನ್ನು ಸುಳ್ಳು ಅಂತೇಳಿ ಸಾಧಿಸಿ ತೋರಿಸಬೇಕು ಅಂತೇಳಿ ಪ್ರಯತ್ನ ಇದು ಪ್ರತಾಪಸೇನನು ಮಾಡಿದ್ದ ಅದನ್ನೇ. ಭೀಷ್ಮನಿಗೆ ತಿಳಿಯದ ಹಾಗೆ ಮಕ್ಕಳ ಸ್ವಯಂವರವನ್ನು ಮಾಡಿಸಿ, ಆಮೇಲೆ ಯಾರೆಲ್ಲ ಸ್ವಯಂವರಕ್ಕೆ ಬಂದಿದ್ದಾರೋ ಅವರೆಲ್ಲರನ್ನು ಒಟ್ಟು ಸೇರಿಸಿ ಭೀಷ್ಮನ ಮುಂದೆ ಎತ್ತಿ ಕಟ್ಟಬೇಕು ಅಂತೇಳಿ ಹೊರಟವರು ಪ್ರತಾಪಸೇನ. ಆಕ್ಷೇಪ ನಾನು ಮಾಡ್ತೇನೆ, ಆದರೆ ಪ್ರತಾಪಸೇನನನ್ನು ಶಿಕ್ಷಿಸುವ ಆ ಯೋಚನೆ ನನಗಿಲ್ಲ. ಶಿಕ್ಷಿಸಬಹುದಾಗಿದ್ರೆ ಶಿಕ್ಷಿಸಬಹುದಿತ್ತು, ಆದರೆ ವಿಶ್ವನಾಥನ ಸನ್ನಿಧಿಯಲ್ಲಿದ್ದಾನೆ ಪ್ರತಾಪಸೇನ. ಆದ್ದರಿಂದ ಅವನಿಗೊಂದು ಗೌರವವನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಕನ್ಯೆಯರನ್ನು ನಾನು ಕರಕೊಂಡು ಬಂದದ್ದು. ಆ ರಾಜಾಧಿರಾಜರೆಲ್ಲ ಭೀಷ್ಮನಿಗೆ ಮಾಡಿದರು ಅಂತೇಳಿ ಆದಾಗ ಸಾಲ್ವ ಒಬ್ಬ ಎದ್ದು ನಿಂತ. ಅವನನ್ನು ಬಗ್ಗು ಬಡಿದವನು ನಾನು. ಅಂಬೆಗೆ ತನಗೆ ಮದುವೆಯಾಗಬೇಕು ಸಾಲ್ವನನ್ನೇ ಅಂತೇಳಿ ಇದ್ರೆ ಯಾವ ಸಂದರ್ಭದಲ್ಲಾದರೂ ಅಲ್ಲಿ ಹೇಳಬಹುದಿತ್ತು. ನಾನು ನನ್ನ ಮೇಲೆ ದ್ವೇಷ ಸಾಧಿಸ ಹೊರಟಂತಹ ಪ್ರತಾಪಸೇನನ ಅರಮನೆಯಲ್ಲಿ ನಾನು ತಮ್ಮನಿಗೆ ಮದುವೆ ಮಾಡಿಸ್ತೇನೆ ಅಂತೇಳಿ ಹೇಳಿ ಕರ್ಕೊಂಡು ಬರಬೇಕು ಅಂತೇಳಿ ಏನೂ ಇಲ್ಲ. ವಿವಾಹದಲ್ಲಿ ಕೆಲವಾರು ವಿಧಗಳುಂಟು. ಸ್ವಯಂವರ,
ವರನನ್ನು ತಾನೇ ಆರಿಸಿ ಮಾಲೆ ಹಾಕೋದು. ಹ್ಮ್ ಲಕ್ಷ್ಮೀ ಸ್ವಯಂವರ ಕೇಳಿರಬಹುದು ನೀವು. ಕೇಳಿದ್ದೇನೆ. ಹೌದು. ಹ್ಮ್ ಇನ್ನೊಂದು ಹಾ ಬಲಾತ್ಕಾರದಿಂದ ಹಾ ಸೋಲಿಸಿ ಕರೆ ತರೋದು. ಹ್ಮ್ ಅದೊಂದು ರಾಕ್ಷಸಿ ವಿವಾಹ ಅಂತಲೂ ಹೇಳಬಹುದು. ಹ್ಮ್ ಇದು ಎರಡು. ಹ್ಮ್ ಇನ್ನೊಂದು ಹ್ಮ್. ತಂದೆ ತಾಯಿಯರು ಮಕ್ಕಳಿಗೆ ಮದುವೆ ಮಾಡಿಸ್ಲಿಕ್ಕೆ ಹುಡುಗಿಯನ್ನು ಕರ್ಕೊಂಡು ಬಂದು ಮದುವೆ ಮಾಡಿಸುವುದು. ಹಾ ಮದುವೆ ಹುಡುಗನ ಮನೆಯಲ್ಲಿ. ಹಾ ಇದು ಆ ರೀತಿಯ ಮದುವೆ. ಇದು ಹ್ಮ್ ಹಸ್ತಿನಾವತಿಯಲ್ಲಿ ನಡೆಯಬೇಕಾಗಿತ್ತು. ಏನೋ ಕಾರಣಾಂತರಗಳಿಂದ ನಡೆಯಲಿಲ್ಲ. ಹ್ಮ್ ನಡೀಲಿಕ್ಕೆ ಹ್ಮ್ ಈ ಸುತ್ತಲಿರುವಂತಹ ವ್ಯವಸ್ಥೆ ಬಿಡ್ಲಿಲ್ಲ. ಹಾ ಒಳ್ಳೆಯ ಉದ್ದೇಶದಿಂದಲೇ ನಾನು ಕರೆತಂದದ್ದು. ಹ್ಮ್ ಆ ಕನ್ಯೆಯರನ್ನು ಬಿಟ್ಟು ಹಾಕಬೇಕು ಅಂತೇಳಿ ನಾನು ಎಣಿಸಿದ್ದಿಲ್ಲ. ಹ್ಮ್ ನನಗೆ ಮದುವೆಯಾಗುವುದಕ್ಕಾಗುವುದಿಲ್ಲ, ಆದ್ರೆ ನನ್ನ ತಮ್ಮನಿಗೆ ಮದುವೆ ಮಾಡಿಸುವುದು ನನ್ನ ಕರ್ತವ್ಯ. ಹ್ಮ್ ಆ ಕಾರಣಕ್ಕಾಗಿಯೇ ಹ್ಮ್ ನಾನು ಹೋಗಿ ಕನ್ಯೆಯರನ್ನು ಕರೆತಂದಿದ್ದೇನೆ. ಹ್ಮ್ ನೀವು ಹೇಳಿದಂತೆ ವಿಚಿತ್ರ ವೀರ್ಯನನ್ನು ಕರ್ಕೊಂಡು ಹೋಗಬಹುದಿತ್ತು ಅಂತೇಳಿ ಅವ ಚಕ್ರವರ್ತಿ, ಅವನನ್ನು ನಾನೇನು ಕರ್ಕೊಂಡು ಹೋಗುದು. ಅವನ ಆಜ್ಞೆಯಂತೆ ಹಸ್ತಿನಾವತಿಯ ಸೇವಕನಾಗಿ ನಾನು ಹೋದದ್ದು. ಹ್ಮ್ ನನ್ನ ತಾಯಿಯಾದಂತಹ ಮಹಾ ಸಾಮ್ರಾಜ್ಞಿ ಸತ್ಯವತಿ ದೇವಿ ಅವಳ ಅನುಜ್ಞೆಯಂತೆ ನಾನು ಹೋದದ್ದು. ಪ್ರತಾಪಸೇನನ ಸ್ವಯಂವರ ಮಂಟಪದಲ್ಲಿ ಸ್ವಯಂವರಕ್ಕೆ ಪಣವಿಟ್ಟಂತಹ ಆ ಕುಮಾರಿಯರನ್ನು ಗೆದ್ದು ಕರೆದು ತಂದು ತಮ್ಮನಿಗೆ ಮದುವೆ ಮಾಡಿಸು ಅಂತೇಳಿ ತಾಯಿಯ ಅನುಜ್ಞೆಯನ್ನು ಪಡೆದೇ ಹೊರಟದ್ದು ನಾನು. ಅಲ್ಲ ಅದೆಲ್ಲ ನಡೆದ ಕತೆ, ಮುಂದಿನದ್ದೇನು? ಹೌದು, ನಡೆದ ಕತೆ. ಅದನ್ನೇ ಅಲ್ವೋ ನೀವು ಆಕ್ಷೇಪಿಸುವುದು. ಹಾ ಹಾ ಅಂಬೆ ಅಂಬಾಲಿಕೆಯರನ್ನು ಹೇಳದೆ ತಂದದ್ದು ತಪ್ಪು ಅಂತೇಳಿ. ಇದು ಆಕ್ಷೇಪಕ್ಕೆ ಉತ್ತರ ಅಷ್ಟೇ. ನಾನು ನನ್ನ ಮನಸ್ಸಿಗೆ ಅರಿವಿಗೆ ಬಂದಂತೆ ನಾನು ತಪ್ಪಿ ನಡೆದದ್ದಿಲ್ಲ. ಗುರುಗಳೇ, ಈಗ ಅಂಬೆಗೊಂದು ಗತಿಯಾಗಬೇಕು. ಹೌದು, ಅಂಬೆಗೆ ಗತಿಯಾಗಬೇಕು. ನಿರ್ಗತಿಗಳಾಗಿ ಏನಾದ್ರೂ ಮಾಡಿಕೊಳ್ಳಬಾರದು. ಅದಕ್ಕೆ ಬೇಕಾಗಿ ಒಂದು ಗತಿ. ಈಗ ನಾನು ಬ್ರಹ್ಮಚಾರಿ, ಸಾಲ್ವನಿಗೆ ಮದುವೆಯಾಗುವುದಕ್ಕಾಗೋದಿಲ್ಲ. ಯಾಕೆ? ಮೊದಲೇ ತಿರಸ್ಕರಿಸಿದ್ದಾನೆ. ನಾನು ಬ್ರಹ್ಮಚಾರಿ, ನಾನು ವ್ರತ ಪಾಲಿಸುವ. ಅಂಬೆಯನ್ನು ಬಿಟ್ಟಾಕ್ಲಿಕ್ಕಾಗುವುದಿಲ್ಲ. ಎಲ್ಲರೂ ಕೈ ಬಿಟ್ಟರು, ನೀವು ಅವಳಿಗೆ ಅಭಯವನ್ನು ಕೊಟ್ಟವರು. ಈಗ ನನ್ನದೊಂದು ಸಲಹೆ ಕೊಡಬಾರದು ಅಂತೇಳಿ ಏನೂ ಇಲ್ವಲ್ಲ. ಈಗ ಗುರುಗಳೇ ಒಂದು ಆಲೋಚನೆ ಮಾಡಿದ್ರೆ ಹೇಗೆ? ಏನೋ ಒಂದು ಜೀವನ ಕೊಟ್ರೆ ಏನು? ಗುರುಗಳೇ ಅಂಬೆಗೆ ಜೀವನ ಕೊಡುದು ಅಂತಲಾ? ಏನು ಅಂತೇಳಿ ತಿಳ್ಕೊಂಡಿದ್ದೀನಿ ನೀನು? ಅಲ್ಲ, ಈಗ ಗುರುಗಳು ಬ್ರಹ್ಮಚರ್ಯ ವ್ರತ ಏನು ಪಾಲನೆ ಮಾಡುದಿಲ್ಲ. ಏನು ನೀನು ನಿನ್ನ ಅಪ್ಪನಿಗೆ ಮದುವೆ ಮಾಡಿಸಿದೆ ಅಂತೇಳಿ ಇನ್ನ ಗುರುಗಳಿಗೆ ಮದುವೆ ಮಾಡಿಸ್ಲಿಕ್ಕೆ ಹೊರಟಿದ್ಯಾ? ಈಗ ನಿಮಗಾದ್ರೆ ಸಾಧ್ಯ ಉಂಟು ಅಂತೇಳಿ. ಯಾಕಂದ್ರೆ ನಾವು ಪ್ರಯತ್ನ. ಅಲ್ಲ, ನಾನು ಏಕಪತ್ನಿ ವ್ರತಸ್ಥ ಅನ್ನುವಂಥದ್ದನ್ನು ಪಡೆದಿರೇನಲ್ಲ. ಒಬ್ಳು ಪತ್ನಿ ಇದ್ದಾಳೆ ನನಗೆ. ಹೌದಪ್ಪ. ಈಗ ಅಲ್ಲ, ನನಗೂ ಪ್ರತಿಜ್ಞೆ ಅಲ್ವಾ ಹಾಗಾದ್ರೆ ಅದು? ಅಲ್ಲ, ಜಗತ್ತಿನಲ್ಲಿ ಯಾರೂ ಮಾಡದಂತಹ ಯಾವುದೇ ಕಾರ್ಯದಿಂದಲೂ ಕೂಡ ಅದು ತಪ್ಪು ಅಂತೇಳಿ ಹೇಳಿಸಿಕೊಳ್ಳುವಂತಹ ಕೆಲಸವನ್ನು ನೀವು ಮಾಡಿದ್ದೀರಿ. ಅಲ್ಲ, ಅದು ಹಿಂದಿನ ವಿಷಯಗಳೆಲ್ಲ, ಅದು ತಪ್ಪಲ್ಲ. ಅಮ್ಮನಿಗೆ ಬೇಕಾಗಿ ಮಾಡಿದಂತಹ ಕೆಲಸ ಅದು, ಅಪ್ಪನಿಗೆ ಬೇಕಾಗಿ ಮಾಡಿದಂತಹ ಕೆಲಸ. ಹೌದು. ಇದೀಗ ಅಂಬೆಗೆ ಬೇಕಾಗಿ ಯಾಕೆ ಮಾಡಬಾರದು? ವಿಚಿತ್ರ ಪ್ರಶ್ನೆ ಆಯ್ತಲ್ಲ ಇದು. ನೀವೇ ಯಾಕೆ ಮದುವೆ ಆಗಬಾರದು? ಅಪ್ಪನಿಗೆ ಮದುವೆ ಮಾಡಿಸಿ, ಇನ್ನೀಗ ಪರಶುರಾಮರಿಗೆ ಮದುವೆ ಮಾಡಿಸಿ. ಒಳ್ಳೆ ಶಿಷ್ಯ ಇವನು. ಗುರುಗಳಿಗೂ ಒಂದು ಮದುವೆ ಮಾಡಿಸುವ ಪುಣ್ಯ ನನಗೆ ಬರ್ತದೆ. ನೀನೀಗ ಏನು ಬಂದಿದ್ದಿ? ಹೇಗೆ ಬಂದದ್ದು? ಬಾಸಿಗವನ್ನು ಕಟ್ಟಿಕೊಂಡು ಅಲ್ಲ ನೀನು ಬಂದದ್ದು. ಹಾಗಾದ್ರೆ ಈಗ ಒಂದು ಮಾತು ಹೇಳ್ತೇನೆ ನಾನು. ಈಗ ಶಾಪದಿಂದ ನಾನು ಶಪಿಸಿದ್ರೆ ಗುರುಕುಲ ನಿರ್ನಾಮ ಆಗಬಹುದು, ಸಂಪತ್ತು ನಶಿಸಿ ಹೋಗಬಹುದು ಅಂತೇಳಿ ಏನು ಹೆದರಿಸ್ತೀರಾ ನನ್ನ? ಅದನ್ನೇ ಸಂಪತ್ತು, ಅದನ್ನೇ ಹೇಳಿದ್ದು ನಾನು. ಬೆದರುವ ನಾನಲ್ಲ ಭಯ